ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆಧುನಿಕ ಭಾರತದ ಇತಿಹಾಸಕ್ಕೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಯ ಕೊನೆಯ ಹಂತದಲ್ಲಿ ಇವತ್ತಿನ ಡಿಸ್ಕಷನ್ ಮಾಡಿರ್ತಕ್ಕಂಥ ವಿಷಯದ ಮೇಲೆ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ನೀವು ಕಮೆಂಟ್ನಲ್ಲಿ ಉತ್ತರಿಸಬೇಕಾಗ್ತದೆ. ಎಲ್ಲರೂ ಈಗ ತರಗತಿಗೆ ಇಳಿಯೋಣ ಬನ್ನಿ. ನಿನ್ನೆ ತರಗತಿಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಉದಯ ಆಗೋದಕ್ಕೆ ಕಾರಣ ಏನಿತ್ತು, ಅದರ ಪ್ರಾಮುಖ್ಯತೆ ಏನಿತ್ತು, ಅದನ್ನು ಬ್ರಿಟಿಷರು ಏನಂತ ಪರಿಗಣಿಸಿದ್ರು, ಆನಂತರ ಇಲ್ಲಿ ಬಂಗಾಳ ವಿಭಜನೆಯಿಂದ ಏನೆಲ್ಲ ಆಯಿತು, ಹಾಗೆ ಬಂಗಾಳ ವಿಭಜನೆ ನಂತರದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು. ಮುಸ್ಲಿಂ ಲೀಗ್ ಸ್ಥಾಪನೆ ಆಗೋದಕ್ಕೆ ಏನು ಭಾವನೆಗಳು ಕ್ರಿಯೇಟ್ ಆಗಿದ್ವು, ಅಲ್ಲಿ ಆಗಾ ಖಾನ್ ಆಗಿರ್ಬೋದು, ಅವರೆಲ್ಲರೂ ಏನಂತ ವಿಚಾರ ಮಾಡಿದರು ಅಂತ ಅದ್ರ ಬಗ್ಗೆ ನಿನ್ನೆ ತರಗತಿಯಲ್ಲಿ ನೋಡಿದ್ದೀವಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ವಿಡಿಯೋ ನೋಡ್ಕೊಂಬರ್ರಿ. ಇವತ್ತು 2ನೇ ಕ್ಲಾಸು ಮಾಡರ್ನ್ ಇತಿಹಾಸದ ಮೇಲೆ ಈಗ ಕ್ಲಾಸ್ ಮಾಡೋಣ. ಏನಪ್ಪ ಮೊದಲೇದಾಗಿ ಇಲ್ಲಿ ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಮಂದಗಾಮಿಗಳು ಅಂತಂದ್ರೆ ಏನು? ಈಗ ಏನು ಮಂದಗತಿಯಲ್ಲಿ ನಡೆಯುತ್ತೀರಿ, ಏನು ಮಂದಗತಿಯಲ್ಲಿ ಇರ್ತೀಯಪ್ಪ ಅಂದರೆ ಮಂದ ಅಂದರೆ ನಿಧಾನ. ಇಲ್ಲಿ ಏನಾಗ್ತಿತ್ತು ಅಂದರೆ ಭಾರತದ ಇತಿಹಾಸದಲ್ಲಿ ರಾಜಕೀಯ ಮತ್ತು ರಾಷ್ಟ್ರೀಯ ಬದಲಾವಣೆಗಳು ತುಂಬ ಮಂದಗತಿಯಲ್ಲಿ ನಡೀತಾ ಇದ್ವು. ಇವರ ಕಾಲವನ್ನು ನಾವು 1888ರಿಂದ 1905 ಅಂತ ಪರಿಗಣಿಸ್ತೀವಿ. ಕೆಲವೊಂದು ಬುಕ್ಕಲ್ಲಿ 1885ರಿಂದ 1905ವರೆಗೂ ಪರಿಗಣಿಸ್ತಾರೆ. ಆದರೆ ಇಲ್ಲಿ ಮಾಡರೇಟ್ ಅಂತಕ್ಕಂಥ ಈ ಮಧ್ಯಗಾಮಿಗಳು ಏನು ಮಾಡ್ತಿದ್ರು ಅಂದರೆ ಇವ್ರದ್ದು 3 ರೀತಿಯ ಅವರ ಹೋರಾಟಗಳಿದ್ವು. ಅದರಲ್ಲಿ ಡಿಮ್ಯಾಂಡು, ರಿಕ್ವೆಸ್ಟ್, ಪ್ರೇಯರು, ಬೇಡಿಕೆ ಸಲ್ಲಿಸೋದು, ಆಮೇಲೆ ಪ್ರಾರ್ಥನೆ ಮಾಡೋದು ಮತ್ತು ಮನವಿಗಳನ್ನ ಸಲ್ಲಿಸೋ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಅಲ್ಲಿ ನೀವು ಭಾಳ ಮಹತ್ವದ ಗಮನಿಸಬೇಕಾಗಿದ್ದೇನು ಅಂದರೆ ಮಂದಗಾಮಿಗಳಲ್ಲಿ ನಾನ್ ವೈಲೆನ್ಸ್ ಪ್ರೊಟೆಸ್ಟ್ ಅಂತ ಏನಿದೆಯಲ್ಲ, ಅಂದರೆ ಹಿಂಸಾತ್ಮಕ ಪ್ರೊಟೆಸ್ಟು ಇರಲಿಲ್ಲ. ಇಲ್ಲಿ ನಾನ್ ವೈಲೆನ್ಸ್ ಪ್ರೊಟೆಸ್ಟ್ ಇತ್ತು. ಅಂದರೆ ಇವರ ಬೇಡಿಕೆಗೆ ಅನುಗುಣವಾಗಿ ಬ್ರಿಟಿಷರು ಏನಾದರೂ ಪೋಸ್ಟ್ ಆಫೀಸ್ ಸಿಸ್ಟಮ್ ಅಂತ ಏನು ಕರೆದಿದ್ವಲ್ಲ ನಿನ್ನೆ ತರಗತಿಯಲ್ಲಿ, ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಏನಾರು ಬೇಡಿಕೆ ಇಟ್ಟರೂ ಕೂಡ ಅದು ಆಗದೇ ಇದ್ದರೆ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇವ್ರ ಹತ್ರ ಅದು ಮಾರ್ಗಗಳಿದ್ವು. ಸೊ ಇವರು ಮೊದಲಿಗೆ ಏನು ಮಾಡ್ತಿದ್ರು ಅಂದರೆ ಇವರ ಯುಗದಲ್ಲಿ ಪ್ರಾರಂಭಿಸುವ ಮತ್ತು ಅದನ್ನು ಬಳಸುವ ಅಸ್ತ್ರವಾಗಿ ಸ್ವಲ್ಪ ಕಾರಣ ಅಂದರೆ ಮಾಡರೇಟ್ರು ಯಾಕೆ ಮಂದಗಾಮಿಗಳು ಈ ರೀತಿಯ ನಾನ್ ವೈಲೆನ್ಸನ್ನು, ಪ್ರೇಯರನ್ನು, ರಿಕ್ವೆಸ್ಟನ್ನು, ಡಿಮ್ಯಾಂಡ್ಸ್ಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬಳಸಿದರು, ಅವ್ರು ಯಾಕೆ ಅದೇ ಮಾರ್ಗವನ್ನು ಹಿಡಿದ್ರು ಅನ್ನೋದು ತುಂಬ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಮಹತ್ವದ ವಿಷಯ. ಅವರು ಯಾಕೆ ಶಾಂತಿ ರೂಪದಲ್ಲಿಯೇ ಹೋರಾಟ ಮಾಡಿದರು, ಯಾಕೆ ಅವರು ಪ್ರೊಟೆಸ್ಟ್ ಮಾಡುವುದರಲ್ಲಿ ನಾನ್ ವೈಲೆನ್ಸನ್ನು ಯೂಸ್ ಮಾಡಿದರು ಅನ್ನೋದು ಯಾಕೆ ಅನ್ನೋದು ತುಂಬ ಮಹತ್ವದ ಪ್ರಶ್ನೆ. ಯಾಕೆ ಅಂತ ಇಲ್ಲಿ ನೋಡೋಣ. ಏನು ಅಂದರೆ ನಾನ್ ವೈಲೆನ್ಸ್ ಎಂಬುದು ಎಲ್ಲರಿಂದ ಸ್ವೀಕೃತವಾಗಿತ್ತು ಬಹುಸಂಖ್ಯೆಯಲ್ಲಿ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ 1920 ಮತ್ತು 1885 ನಂತರ, ಅದಕ್ಕಿಂತ ಪೂರ್ವದಲ್ಲಿ ಈ ಭಾರತ ದೇಶದಲ್ಲಿ ಬಹಳ ಕಡೆ ಯುದ್ಧಗಳಾಗಿದ್ವು, ಮರಣಗಳಾಗಿತ್ತು, ಬಹುಸಂಖ್ಯಾತರಿಗೆ ಹಸಿವಿತ್ತು, ಬಡತನ ಇತ್ತು, ಪ್ರೊಟೆಸ್ಟ್ ಮಾಡೋಷ್ಟು ಶಕ್ತಿ ಇರಲಿಲ್ಲ. ಇಲ್ಲಿ ನಮ್ಮ ರಾಜ್ಯಗಳಲ್ಲೇ ದಬ್ಬಾಳಿಕೆ ಇತ್ತು. ಇದೆಲ್ಲ ಸಿಚುವೇಶನ್ನ ನೋಡಿರ್ತಕ್ಕಂಥ ಬಹುಸಂಖ್ಯಾತರು ಶಾಂತ ರೀತಿಯಿಂದ ಬೇಡಿಕೆಯನ್ನು ಮಾಡ್ಕೊಳ್ಬೇಕು. ಹೋರಾಟ, ಹಿಂಸೆಗೆ ಹಿಂಸೆ, ಇದೆಲ್ಲ ಸರಿಯಲ್ಲ ಅಂತಕ್ಕಂಥ ಬಹುಸಂಖ್ಯಾತರು ಅಹಿಂಸೆಯನ್ನೇ ಭಾಳ ಜನ ಬೆಂಬಲಿಸಿದ್ರಿಂದ ಆ ಮಾರ್ಗಕ್ಕೆ ಅವರು ಹೋಗಬೇಕಾಯಿತು. ನಂತರದಲ್ಲಿ ಬಿಲೀಫ್ ಇನ್ ಬ್ರಿಟಿಷ್, ಈ ಮಂದಗಾಮಿಗಳಿಗೆ ಇನ್ನೊಂದು ಏನಿತ್ತು ಅಂದರೆ ಬ್ರಿಟಿಷರಲ್ಲಿ ನಂಬಿಕೆ ಇತ್ತು. ಇವರು ಬ್ರಿಟಿಷರ ಆಡಳಿತ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡ್ತಿದ್ರೆ ಹೊರತು ಬ್ರಿಟಿಷರನ್ನಲ್ಲ. ಸೊ ಇವ್ರಿಗೆ ಬ್ರಿಟಿಷರಲ್ಲಿ ನಾವು ಮನವರಿಕೆ ಮಾಡ್ಕೊಂಡಿದ್ರೆ, ಅಂದರೆ ಹೇಳ್ತಾರಲ್ಲ, ಕೇಳ್ಕೊಂಡ್ರೆ ಕಲ್ಲೇ ಕರಗತ್ತೆ ಮನುಷ್ಯರು ಕರಗೋದಿಲ್ವಾ ಅನ್ನೋ ಮೈಂಡ್ ಸೆಟ್ ಇವ್ರದ್ದು. ಬ್ರಿಟಿಷರಿಗೆ ನಾವು ಬೇಡಿಕೆ ಮೂಲಕ ನಮ್ಮ ಮನವಿಗಳನ್ನ ಸಲ್ಲಿಸಿ ನಾವು ಅದನ್ನು ಈಡೇರಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಆಮೇಲೆ ಬ್ರಿಟಿಷ್ ದಬ್ಬಾಳಿಕೆ ಅಥವಾ ಹಾರರ್ ಸಿಸ್ಟಮ್ ವರ್ಸಸ್ ಹಾರರ್ ಮೈಂಡ್ ಸೆಟ್ ಭಾರತೀಯರಿರಲಿಲ್ಲ. ಇನ್ನೊಂದೇನು ಅಂದರೆ ಬ್ರಿಟಿಷರಲ್ಲಿ ಏನೋ ಮನೋಭಾವ ಇತ್ತಲ್ಲ, ಹಾರರ್ ಸಿಸ್ಟಮ್ಮು, ಬ್ರಿಟಿಷರ ದಬ್ಬಾಳಿಕೆ, ಅವರ ಒಡೆದಾಳೋ ನೀತಿ, ಅವರು ಮತಾಂಧತೆಯನ್ನು ಬಿತ್ತಿದ ಪರಿಕಲ್ಪನೆ, ಇವೆಲ್ಲವೂ ನಂತರದಲ್ಲಿ ಮತ್ತು ಅವರು ಭಾರತೀಯರಲ್ಲಿ ಇರಲಿಲ್ಲ. ಈ ಮನೋಭಾವನೆ, ಈ ಹಾರರ್ ಅಪಾಯಕಾರಿ ಪರಿಕಲ್ಪನೆಗಳು, ಅವ್ರನ್ನ ಬ್ರಿಟಿಷರನ್ನೆಲ್ಲ ಮಾನವರನ್ನ ಕೊಲ್ಲಬೇಕು ಅನ್ನೋ ಪರಿಕಲ್ಪನೆ ಇವತ್ತು ಭಾರತ ಯಾವ ದೇಶದ ಮೇಲೂ ಆಕ್ರಮಣ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ. ಅದು ಭಾರತೀಯರ ರಕ್ತದಲ್ಲಿಲ್ಲ. ಅದು ಇನ್ನೊಬ್ಬರನ್ನು ದಬ್ಬಾಳಿಕೆ ಮಾಡೋದು, ಇನ್ನೊಬ್ಬರನ್ನ ಕೊಲೆ ಮಾಡ್ತಕ್ಕಂಥದ್ದು,
ಅದು ಭಾರತೀಯರಲ್ಲಿ ಇರಲಿಲ್ಲ. ನಂತರ ಬ್ರಿಟಿಷ್ ಗೌರ್ನಮೆಂಟ್ ನಕಲಿ ಮೂಗಿಗೆ ತುಪ್ಪ ಸವರೋ ಕೆಲಸ ಏನೋ ಪಡೆದಿದ್ದೇವೆ ಎಂಬ ತೃಪ್ತಿ ಮಂದಗಾಮಿಗಳ ಹತ್ತಿರ ಇತ್ತು. ಬ್ರಿಟಿಷರು ಭಾರತೀಯರಿಗೆ ಏನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ರು. ಅವರು ಏಷ್ಯಾಟಿಕ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಹಿತ್ಯಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಸಂಪೂರ್ಣ ಅವರು ಭಾರತೀಯರಿಗೆ ಏನು ಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅವರು ಇಲ್ಲಿ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲೂ ಕೂಡ ಮಂದಗಾಮಿಗಳು ಅದರಲ್ಲಿ ತೃಪ್ತಿ ಇತ್ತು. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕೇಳಿದಾಗ ಒಂದು ಸ್ವಲ್ಪಾರ ಕೊಡ್ತಾರಲ್ಲ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಮಂದಗಾಮಿಗಳು ಇದ್ದರು. ಇನ್ನು ನಾವು ನೋಡೋಣ, ಹಾಗಿದ್ರೆ ಮಂದಗಾಮಿಗಳಲ್ಲಿ ಬೇಡಿಕೆ ಅಂತಾದರೂ ಏನಿದ್ವು? ಬೇಡಿಕೆ ಏನು ಮಾಡ್ತಿದ್ರು ಮಂದಗಾಮಿಗಳು ಅಂದರೆ ಶಾಸಕಾಂಗದಲ್ಲಿ ಪ್ರವೇಶ. ಆ ಪರಿಕಲ್ಪನೆ ಆಧಾರದ ಮೇಲೆ ಶಾಸಕಾಂಗದಲ್ಲಿ ಅವರು ಪ್ರವೇಶವನ್ನು ಬೇಡ್ತಾ ಇದ್ದರು. ಈಗ ಶಾಸಕಾಂಗದಲ್ಲಿ ಪ್ರವೇಶವನ್ನು ಬಯಸಿದರು. ಭಾರತೀಯರಿಗೆ ಏನಿರಲಿಲ್ಲ ಅಂದರೆ ಬ್ರಿಟಿಷರು ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಈಗ ನಾವು ಕೌನ್ಸಿಲ್ ಆ್ಯಕ್ಟನ್ನು ನೋಡ್ತೀವಿ. ಅಂದರೆ ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆಯನ್ನು ನೋಡೋ ಸಂದರ್ಭದಲ್ಲಿ ನೀವು ಕೌನ್ಸಿಲಿಂಗ್ ಆ್ಯಕ್ಟನ್ನು ನೋಡ್ತಿರಲ್ಲ, ಅದನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡುವಾಗ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಶಾಸಕಾಂಗದಲ್ಲಿ ಪ್ರವೇಶಗಳ ಬಗ್ಗೆ ರಿಕ್ವೆಸ್ಟ್ ಮಾಡಿದರು. ಆಡಳಿತದಲ್ಲಿ ಸುಧಾರಣೆ ಮಾಡಿರಿ, ಇಲ್ಲಿ ಜಾತಿ ಪದ್ಧತಿ ಇದೆ, ಪುನರ್ವಿವಾಹಕ್ಕೆ ಅವಕಾಶ ಇಲ್ಲ, ವಿಧವಾ ವಿವಾಹ ಆಗೋದಿಲ್ಲ, ಸತ್ಯಸಾಗಮನ ಪದ್ಧತಿ ಇದೆ, ಜಾತಿ ತಾರತಮ್ಯ ಇದೆ, ಇವೆಲ್ಲವನ್ನು ಹೋಗಲಾಡಿಸ್ರಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತಗೊಂಬರಿ ಅನ್ನೋ ಬೇಡಿಕೆಗಳನ್ನ ಇಡ್ತಾ ಹೋಗ್ತಾರೆ. ನಾಗರಿಕರಿಗೆ ಸ್ವಾತಂತ್ರ್ಯ ಸಮಾನವಾಗಿ ಬ್ರಿಟಿಷರ ಮಟ್ಟಕ್ಕೆ ಏನಿತ್ತು ಅಂತಂದರೆ ಆ ಸಂದರ್ಭದಲ್ಲಿ ಭಾರತೀಯರನ್ನು ಭಾಳ ಹೀನಾಯವಾಗಿ ಕೀಳಾಗಿ ಕಾಣ್ತಿದ್ರು. ಕೆಲವೊಂದು ಹೋಟೆಲ್ಗಳ ಮುಂದೆ, ರೆಸ್ಟೋರೆಂಟ್ ಬೋರ್ಡ್ಗಳಲ್ಲಿ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ಇಲ್ಲ, ಕಪ್ಪು ಜನಾಂಗದವರೆಲ್ಲ ಭಾರತೀಯರು ಕನಿಷ್ಠರು, ಶ್ರೇಷ್ಠರು, ಬ್ರಿಟಿಷರು ಅನ್ನೋ ರೀತಿಯಲ್ಲಿ ಎಲ್ಲ ನಾಗರಿಕರಿಗೆ ಗೌರವಗಳಿರಲಿಲ್ಲ. ಅತ್ಯಂತ ಕಡಿಮೆ ಸಂಬಳಕ್ಕಾಗಿ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸಂಬಳವೇ ಇಲ್ಲದೆ ಭಾರತೀಯ ನಾಗರಿಕರನ್ನು ದುಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಂಡಿದ್ವಿ. ಅವೆಲ್ಲವನ್ನು ಬೇಡ, ಬ್ರಿಟಿಷರ ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೂ ರಕ್ಷಣೆ ಅಂದರೆ ಗೌರವ ಕೊಡಿ ಅಂತಕ್ಕಂಥ ಬೇಡಿಕೆಗಳು. ಆಮೇಲೆ ನೆಕ್ಸ್ಟು ವೆಲ್ಫೇರ್ ಫಾರ್ ಇಂಡಿಯನ್ಸ್, ಸತಿ ಮ್ಯಾರೇಜು ಏನಾಗುತ್ತೆ, ವೆಲ್ಫೇರ್ ಮಾಡಿರಿ, ಕಲ್ಯಾಣ ವ್ಯವಸ್ಥೆಯನ್ನು ಮಾಡಿರಿ. ಭಾರತದ ಸಮಾಜದಲ್ಲಿ ಏನು ವ್ಯವಸ್ಥೆಗಳಿದ್ದಾವೆ, ಜಾತಿ ನಿಂದನೆಗಳಿದ್ದಾವೆ, ಇವೆಲ್ಲ ತೆಗೆದು ಹಾಕ್ರಿ, ಮಹಿಳೆಯರಿಗೆ ಸ್ವಾತಂತ್ರ್ಯಗಳನ್ನ ಕೊಡ್ರಿ, ಮಹಿಳೆಯರಿಗೆ ಸಮಾನತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ವೆಲ್ಫೇರ್. ಈಗ ಹೆಂಗೆ ನಾವು ಭಾರತದ ಸಂವಿಧಾನದ DPSPಯಲ್ಲಿ ನೋಡ್ತೀವಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಆಫ್ ಪಾಲಿಸಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹೇಗೆ ನಾವು ಸಮಾಜ ಕಲ್ಯಾಣ ರಾಜ್ಯವನ್ನು, ರಾಮರಾಜ್ಯವನ್ನು ನಿರ್ಮಾಣ ಮಾಡೋದು ಸರ್ಕಾರದ ಉದ್ದೇಶ ಅಂತೇಳಿ ಏನು ಸಂವಿಧಾನ ಹೇಳುತ್ತೋ, ಅದೇ ರೀತಿ ಭಾರತಕ್ಕೆ ಕಲ್ಯಾಣ ರಾಜ್ಯ ವ್ಯವಸ್ಥೆಯನ್ನು, ಕಲ್ಯಾಣ ಸಮಾಜವನ್ನು ನಿರ್ಮಾಣ ಮಾಡಿರಿ ಬ್ರಿಟಿಷರು ಅಂತಕ್ಕಂಥದ್ದು ಇವರ ಬೇಡಿಕೆಯಾಗಿತ್ತು. ನಂತರದಲ್ಲಿ ಏನಾಗಿತ್ತಪ್ಪ ಅಂದರೆ ವೆಲ್ತು, ಇದೇನು ಭಾರತದ ಸಂಪತ್ತು ಸೋರಿಕೆ ಆಗ್ತಿತ್ತಲ್ಲ, ದಾದಾಬಾಯಿ ನವರೋಜಿಯವರು ಮಂದಗಾಮಿಗಳಲ್ಲಿ ಸರ್ವಶ್ರೇಷ್ಠ ಭಾರತದ ವೃದ್ಧ ಪಿತಾಮಹ ಅಂತ ಏನು ಕರಿತೀವಲ್ಲ, ದಾದಾಬಾಯಿ ನವರೋಜಿಯವರು ಇವರೇನು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ರಲ್ಲ, ಆ ಮೂಲಕ ಭಾರತ ದೇಶದ ಸಂಪತ್ತು ಹೇಗೆ ಹರಿದು ಹೋಗ್ತಾ ಇದೆ ನಿಮ್ಮ ವ್ಯವಸ್ಥೆಯಲ್ಲಿ, ನಾನು ಮುಂದೆ ಅದನ್ನು ಹೇಳ್ತಾ ಹೋಗ್ತೀನಿ, ಹೇಗೆ ಹರಿದು ಹೋಗ್ತಾ ಇತ್ತು. ಇವರು ಬ್ರಿಟಿಷ್ ಸರ್ಕಾರದ ಸೇವಕರಿಗೆ ಕೊಡ್ತಕ್ಕಂಥ ಪೆನ್ಷನಲ್ಲಿ, ಅವರ ವೇತನದಲ್ಲಿ ಈ ರೀತಿಯಲ್ಲಿ ಏನು ಅದು ಹರಿದು ಹೋಗ್ತಾ ಇತ್ತಲ್ಲ, ಅದ್ರ ಬಗ್ಗೆನೂ ಈ ದಾದಾಬಾಯಿ ನವರೋಜಿಯವರ ಮಂದಗಾಮಿಗಳ ಬೇಡಿಕೆಗಳಿರ್ತಾಯಿತ್ತು. ಹಾಗಿದ್ರೆ ಇವರೆಲ್ಲ ಡಿಮ್ಯಾಂಡ್ಗಳಲ್ಲಿ ಏನು ಸಫಲತೆಯನ್ನು ಹೊಂದಿದ್ರು, ಇವರು ಎಷ್ಟು ಡಿಮ್ಯಾಂಡ್ಗಳಲ್ಲಿ ಸಫಲತೆಯನ್ನು ಹೊಂದ್ತಾ ಬಂದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಾಸಕಾಂಗದಲ್ಲಿ ಬೇಡಿಕೆ. ಶಾಸಕಾಂಗದಲ್ಲಿ ಇವರು ಏನು ಬೇಡಿಕೆಯಿಂದ ಏನು ಸಾಧಿಸಿದರು ಮಂದಗಾಮಿಗಳು ಅನ್ನೋದನ್ನು ಇಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೇನೆ ರೀ. ಭಾರತದಲ್ಲಿರುವ ಬ್ರಿಟಿಷ್ ವೈಸರಾಯ ಕೌನ್ಸಿಲ್ ಸದಸ್ಯರ ಸಂಖ್ಯೆ ಹೆಚ್ಚಿಸಿ. ಏನು ಬ್ರಿಟಿಷ್ ಕೌನ್ಸಿಲ್ ಅಂತ ಮಾಡ್ಕೊಂಡಿದ್ದಾರಲ್ಲ ಭಾರತದಲ್ಲಿ, ಆ ಕೌನ್ಸಿಲ್ಗಳಲ್ಲಿರ್ತಕ್ಕಂತಹ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗಿತ್ತು. ಅದನ್ನು ಏನು ಮಾಡಿರಿ, ಹೆಚ್ಚಿಗೆ ಮಾಡಿರಿ. ಕೌನ್ಸಿಲ್ ವ್ಯವಸ್ಥೆಯಲ್ಲಿ ಈಗ ಕೇಳ್ತಾ ಹೋಗ್ತಾರೆ, ಮಂದಗಾಮಿಗಳ ಶಾಸಕಾಂಗದ ಬೇಡಿಕೆಗಳೇನಾಗಿದ್ವು ಅಥವಾ ಏನನ್ನು ಸಾಧಿಸಿದರು ಅಂತ ಕೇಳ್ತಾ ಹೋಗ್ತಾರೆ. ಭಾರತದಲ್ಲಿರುವ ಬ್ರಿಟಿಷ್ ವೈಸರಾಯ ಕೌನ್ಸಿಲ್ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸೋದು, ಆ ಕೌನ್ಸಿಲ್ಗೆ ಭಾರತೀಯರಿಗೂ ಅವಕಾಶ ಕೊಡಬೇಕು ಅಂತ ಕೇಳೋದು, ಸದಸ್ಯರಾದ ಭಾರತೀಯರಿಗೆ ಕೆಲವೊಂದು ಅವಕಾಶಗಳನ್ನ ನೀಡಿ. ಈಗ ಭಾರತದಲ್ಲಿ ಕೇವಲ ಪ್ರೇಕ್ಷಕರ ರೀತಿಯಲ್ಲಿ ಕೌನ್ಸಿಲ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಭಾರತೀಯರಿಗೆ ಅವಕಾಶ ಕೊಡಬೇಡಿ. ನೀವು ಅವಕಾಶ ಕೊಟ್ಟಿದ್ದೀರಿ ಅಂದರೆ ಭಾರತೀಯರೆಲ್ಲ ಬಂದು ಕೌನ್ಸಿಲಿಂಗ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ಸುಮ್ಮನೆ ಕೊಡಿಸೋದಲ್ಲ, ಅವರಿಗೆ ಅವಕಾಶಗಳನ್ನ ಕೊಡ್ರಿ, ಅವ್ರಿಗೆ ಪವರ್ಗಳನ್ನ ಕೊಡ್ರಿ ಅಂತ ಬೇಡ್ತಾ ಹೋದರು. ಅದರಲ್ಲಿ
ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಮತದಾನ ನಮಗೂ ಭಾರತೀಯರು ಮತದಾನ ಮಾಡೋ ಅವಕಾಶ ಮಾಡಿಕೊಡಿ, ಬಜೆಟ್ ವಿಷಯದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ವೈಸರಾಯ ಕ್ಯಾಬಿನೆಟ್ ಕಾರ್ಯಾಂಗದಲ್ಲಿ ಭಾರತೀಯರ ಪ್ರತಿನಿಧಿಗಳಿಗೆ ಅವಕಾಶ ಕೊಡಿ, ವೈಸರಾಯ ಕೌನ್ಸಿಲಿಂಗ್ ನಾಮಕರಣ ಬದಲಾಗಿ ಚುನಾವಣೆಗೆ ಅವಕಾಶ ಕೊಡಿ. ಈ ವೈಸರಾಯ ಕೌನ್ಸಿಲಿಂಗಾಗಿ ನಾಮಕರಣ ಮಾಡ್ಕೊತಿದ್ರಲ್ಲ ಭಾರತೀಯರನ್ನ, ಅದನ್ನ ತೆಗೆದುಹಾಕಿ ಚುನಾವಣೆ ಮೂಲಕ ನಿಮ್ಮ ಕೌನ್ಸಿಲಿಂಗ್ಗೆ ಆಯ್ಕೆಯಾಗಿ ಬರೋ ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡಿ, ನಮಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಇವ್ರ ಬೇಡಿಕೆಗಳು ಇರ್ತಾ ಹೋಗ್ತವೆ. ಆದರೆ ನೆಕ್ಸ್ಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಡಿಮ್ಯಾಂಡ್ಸ್, ಅಂದರೆ ಆಡಳಿತಾತ್ಮಕವಾಗಿ ಏನೇನು ಇವರು ಮಂದಗಾಮಿಗಳು ಬೇಡಿಕೆ ಇಡ್ತಾ ಹೋದರು ಅಂದರೆ, ಅದರಲ್ಲಿ ಪ್ರಮುಖವಾಗಿ ಇಂಪೀರಿಯಲ್ ಸಿವಿಲ್ ಸರ್ವಿಸನ್ನು ಭಾರತೀಯರಿಗೂ ಅವಕಾಶ ಕೊಡಿ. ಇವತ್ತೇನು ನೀವು UPSC ಅಂತ ಕರಿತೀರಲ್ಲ, ಲೋಕಸೇವಾ ಆಯೋಗಗಳು ಅಂತ ಏನು ಕರಿತೀವಲ್ಲ, ಈ ವ್ಯವಸ್ಥೆಯಲ್ಲಿ ಇಂಪೀರಿಯಲ್ ಸಿವಿಲ್ ಸರ್ವಿಸ್ಗಳಿಗೆ ಭಾರತೀಯರಿಗೆ ಮೊದಲು ಅವಕಾಶ ಇರಲಿಲ್ಲ. ಭಾರತೀಯರು ಕಡಿಮೆ ದರ್ಜೆಯ ಕೆಲಸಗಳನ್ನ ಮಾತ್ರ ಮಾಡಬೇಕಾಗಿತ್ತು. ಹಿಂಗೆ ಸಿವಿಲ್ ಸರ್ವಿಸ್ ಕೆಲಸಗಳನ್ನೆಲ್ಲ ಆಗಿನ ಕಾಲದಲ್ಲಿ ಅವುಗಳಿಗೆ ಅವಕಾಶ ಇರಲಿಲ್ಲ. ಅದರಲ್ಲಿ ಬೇಡಿಕೆ ಇಡ್ತಾ ಹೋದರು. ಏಜ್ ಲಿಮಿಟ್ ಬಗ್ಗೆ ಅವಕಾಶ, ಇಲ್ಲೇನಾಗ್ತಾನೆ ಅಂದರೆ ರಿಟರ್ನ್ INC ಪರೀಕ್ಷೆ ಭಾರತೀಯರಿಗೆ 19ನೇ ಏಜ್ಗೆ ಲಿಮಿಟ್ ಮಾಡಿದ್ದ. ಏಜ್ ರಿಲ್ಯಾಕ್ಸೇಷನ್ ಇರಲಿಲ್ಲ. ನಿಮ್ಗೆ ಅನಿಸ್ಬೋದು, ಏನು ರೀ 19 ವರ್ಷಕ್ಕೇ ಇಂಪೀರಿಯಲ್ ಸಿವಿಲ್ ಸರ್ವಿಸ್ಗಳನ್ನು ಭಾರತೀಯರು ಮಾಡ್ಬೋದಾಗಿತ್ತಲ್ಲ, ಅಂಥ ದೊಡ್ಡ ವಿಷಯ ಅಲ್ಲ. ಏನಾಗಿತ್ತು ಅಂತಂದರೆ, ಆ ಸಂದರ್ಭದಲ್ಲಿ ಭಾರತೀಯರಿಗೆ ಅಷ್ಟೊಂದು ಎಜುಕೇಷನ್ ಇರಲಿಲ್ಲ. 19 ಏಜನ್ನು ಲಿಮಿಟ್ ಮಾಡಿದ್ರು ಅಂದರೆ ಆ ಮಟ್ಟಿಗೆ ಆ ಪರೀಕ್ಷೆನ ಬರೆಯೋದಕ್ಕೆ ಭಾರತೀಯರಿಗೆ ವಿದ್ಯಾರ್ಹತೆ ಅದು ಬೇಕಲ್ಲ, ಅದರ ತಿಳುವಳಿಕೆ ಅರಿವು ಬೇಕಲ್ಲ ಭಾರತೀಯರಿಗೆ. ಅದು ಭಾರತೀಯರಿಂದ ಅಸಾಧ್ಯವಾಗುವ ರೀತಿಯಲ್ಲಿಯೇ ಅವರು ಏಜನ್ನು ಹಂಗೆ ಫಿಕ್ಸ್ ಮಾಡ್ತಾಯಿದ್ರು. ನೆಕ್ಸ್ಟು ICC ಪರೀಕ್ಷೆಗಳನ್ನು ಭಾರತ ಮತ್ತು ಲಂಡನ್ಗಳಲ್ಲಿ ಬರೆಯಲು ಅವಕಾಶ ಕೊಡಿ. ಈ ಏನು ICC ಪರೀಕ್ಷೆ ಇಂಪೀರಿಯಲ್ ಸಿವಿಲ್ ಸರ್ವಿಸ್ಗಳ ಸೇವೆಗಳನ್ನ ಇಡ್ತಾ ಇದ್ರಲ್ಲ, ಈ ಪರೀಕ್ಷೆಗಳನ್ನು ಎಲ್ಲಿ ಇಡ್ತಾಯಿದ್ರು ಅಂತಂದರೆ, ಅವರು ಆ ವ್ಯವಸ್ಥೆಯನ್ನು ಭಾರತದಲ್ಲೂ ಪರೀಕ್ಷೆ ನಡೆಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡ್ರಿ ಅಂತ ಕೇಳ್ತಾ ಹೋಗ್ತಾರೆ. ಆಮೇಲೆ ಮಿಲಿಟ್ರಿ ಮೇಲೆ ಖರ್ಚು ಮಾಡುವ ಭಾರತೀಯ ಆದಾಯವನ್ನು ಕಡಿಮೆ ಮಾಡಿ ಭಾರತೀಯರಿಗೆ ವೆಲ್ಫೇರ್ ಮಾಡಿ ಅಂತಕ್ಕಂಥದ್ದು. ಈ ಬ್ರಿಟಿಷರು ಆ ಸಂದರ್ಭದಲ್ಲಿ ಏನು ಬೇರೆ ರಾಷ್ಟ್ರಗಳ ಜೊತೆಗೆ ಅಥವಾ ಬೇರೆ ರಾಜ್ಯಗಳ ಜೊತೆಗೆ ಅಥವಾ ಭಾರತೀಯ ದೇಶೀಯ ಸಂಸ್ಥಾನಗಳ ಜೊತೆಗೆ ಏನು ಹೋರಾಟ ಮಾಡ್ತಿದ್ರಲ್ಲ, ಅವರೆಲ್ಲ ಹೋರಾಟ ಮಾಡೋದಕ್ಕೆ ಸೈನಿಕರಿಗೆ ಖರ್ಚು ಮಾಡ್ತಕ್ಕಂಥ ಆದಾಯ ಎಲ್ಲ ಯಾರ್ದಾಗಿತ್ತು ಅಂದರೆ ಅದು ಭಾರತೀಯರದೇ ಆಗಿತ್ತು. ಇವರು ಮಂದಗಾಮಿಗಳು ಏನಂತಾರೆ, ಈ ಭಾರತೀಯ ಆದಾಯವನ್ನು ಹಿಂಗೆ ಯುದ್ಧಗಳಲ್ಲಿ ವ್ಯಯ ಮಾಡಿಕೊಂಡು ಭಾರತೀಯರಿಗೆ ಈ ಸಂಪತ್ತಿನ ಸೋರಿಕೆಯನ್ನು ಮಾಡೋಕ್ಕೆ ಹೋಗ್ಬೇಡಿ, ಆ ಎಲ್ಲ ಸಂಪತ್ತನ್ನು ಭಾರತೀಯರ ವೆಲ್ಫೇರ್ ಕಲ್ಯಾಣಕ್ಕಾಗಿ ನೀವು ಬಳಸ್ರಿ ಅಂತಕ್ಕಂತಹ ವ್ಯವಸ್ಥೆಯನ್ನು ಬೇಡಿಕೆ ಇಡ್ತಾ ಹೋದರು. ಆಮೇಲೆ ಇಲ್ಲಿ ಸಪ್ರೇಷನ್ ಆಫ್ ಪವರ್ ಅಂತ ಹೇಳ್ತಾರೆ ಅವರು. ಏನಾಗುತ್ತೆ ಇಲ್ಲಿ ಅಂದರೆ, ವೈಸರಾಯ್ ಆಫ್ ಇಂಡಿಯಾ ಕಾರ್ಯಾಂಗ ನ್ಯಾಯಾಂಗ ಅಧಿಕಾರ ಇವನಲ್ಲೇ ಇತ್ತು. ಅದನ್ನು ಅಧಿಕಾರಗಳನ್ನ ಪ್ರತ್ಯೇಕ ಮಾಡಿರಿ, ಎಲ್ಲವನ್ನ ಕೇಂದ್ರೀಕರಣ ಮಾಡೋಕ್ಕೆ ಹೋಗ್ಬಿಟ್ರಿ. ಈಗ ವೈಸರಾಯ ಅಂತಕ್ಕಂಥ ವ್ಯವಸ್ಥೆ ಏನಿತ್ತಲ್ಲ, ಭಾರತೀಯ ವೈಸರಾಯನ ಕಾರ್ಯನಿರ್ವಹಿಸ್ತಿದ್ರಲ್ಲ, ಅವಾಗ ಅವರ ಹತ್ರನೇ ಶಾಸಕಾಂಗದ ನ್ಯಾಯಾಂಗದ ಕಾರ್ಯಗಳನ್ನೆಲ್ಲನೂ ಅವ್ರ ಕಡೆನೇ ಕೊಟ್ಟರೆ ಅದು ವ್ಯವಸ್ಥೆ ಇಲ್ಲ. ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅಧಿಕಾರ ಪ್ರತ್ಯೇಕೀಕರಣ ಆಗಬೇಕು, ಸಪ್ರೇಷನ್ ಆಫ್ ಪವರ್ ಆಗಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಇವರು ಬೇಡಿಕೆ ಇಡ್ತಾ ಬಂದರು. ಇವರ ಈ ಎಲ್ಲ ಬೇಡಿಕೆಗಳಲ್ಲಿ ಅತ್ಯಂತ ಹೆಚ್ಚಿನದಾಗಿ ನಾವು ಸಂವಿಧಾನದ ಮುಂದುವರೆದ ಭಾಗದಲ್ಲಿ ನೋಡ್ತೀವಿ. ಇವರೆಲ್ಲ ಬೇಡಿಕೆಗಳು ನಮಗೆ ಮುಂದೆ ಹಕ್ಕುಗಳಾಗಿ ಈ ಭಾರತ ದೇಶದ ಸಂವಿಧಾನದಲ್ಲಿ ಅಡಾಪ್ಟ್ ಆಗ್ತಾ ಹೋಗ್ತವೆ. ಹಾಗಿದ್ರೆ ಅವರ ಸಿವಿಲ್ ಲಿಬರ್ಟೀಸ್ ಅಂದರೆ ನಾಗರಿಕ ಯಾವ ಸ್ವಾತಂತ್ರ್ಯಗಳ ಬೇಡಿಕೆ ಇಟ್ಟರು, ನಾಗರಿಕರಿಗಾಗಿ ಏನನ್ನು ಇವರು ಬೇಡಿಕೆಯನ್ನು ಸಲ್ಲಿಸ್ತಾ ಹೋದರು ಅಂದರೆ, ಕೌನ್ಸಿಲ್ಗೆ ಭಾರತೀಯರನ್ನು ನೀವೇ ನಾಮಕರಣ ಮಾಡಿಕೊಳ್ಳಬೇಡಿ, ಅವರನ್ನು ಭಾರತೀಯರೇ ಚುನಾಯಿಸಿಕೊಡುವ ಅಧಿಕಾರ. ಅಂದರೆ ಆವಾಗಿನಿಂದ ಬೇಡಿಕೆ ಇದೆ ಅದು. ಈಗ ನೀವು ಹೇಗೆ 326ನೇ ವಿಧಿಯ ಮೂಲಕ ಭಾರತದ ಸಂವಿಧಾನ ಹೇಳುತ್ತಿಲ್ಲ, ವಯಸ್ಕ ಮತದಾನ ಪದ್ಧತಿ 18 ವರ್ಷ ಮೀರಿರ್ತಕ್ಕಂಥ ಅಥವಾ 18 ವರ್ಷ ಪೂರ್ಣಗೊಳಿಸಿರ್ತಕ್ಕಂಥ ಭಾರತದ ಯಾವುದೇ ಅನ್ನೋ ಪದವನ್ನು ತುಂಬ ಗಮನಿಸ್ಬೇಕು ನೀವು. ಜಾತಿ, ಮತ, ಪಂಥ, ಲಿಂಗ ತಾರತಮ್ಯವಿಲ್ಲದೆ ಮೇಲು ಕೀಳು, ಶ್ರೀಮಂತ, ಬಡವ, ದಲಿತ, ದಮನಿತ, ಗುಲಾಮ ಈ ಎಲ್ಲ ಬೇಡಿಕೆಗಳು ಅಥವಾ ಯಾವುದೇ ರೀತಿಯ ಕೆಟಗರಿಯನ್ನು ಗುರುತಿಸಲಾರದೆ, ಕುಂಟ ಇದ್ದರೂ ಅಂಗವಿಕಲ ಇದ್ದರೂ ವರ್ಣಭೇದವಿಲ್ಲದೆ ಕೂಡ ಪ್ರತಿಯೊಬ್ಬ 18 ವರ್ಷ ಪೂರ್ಣಗೊಳಿಸಿರ್ತಕ್ಕಂಥವರು ಮತದಾನ ಮಾಡ್ತಕ್ಕಂಥದ್ದು. ನಾವು ಮಾಡಿದ ಮತದಾನದ ಮೂಲಕವೇ ಇವತ್ತು ಚುನಾವಣೆ ನಡೀತಕ್ಕಂಥದ್ದು. ಇದೇ ಬೇಡಿಕೆ ಯಾವಾಗಿತ್ತು ಅಂದರೆ ಮಂದಗಾಮಿಗಳಲ್ಲೂ ಯುಗದಲ್ಲೂ ಇತ್ತು. ಅವರೇನು ಹೇಳ್ತಾರೆ ಅಂದರೆ, ಈ ವೈಸರಾಯ ಕೌನ್ಸಿಲ್ಗಳಂತ ಏನು ಭಾರತದಲ್ಲಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಕೇಂದ್ರಗಳಿದಾವೋ, ಈ ಆಡಳಿತ ವ್ಯವಸ್ಥೆ ಕೇಂದ್ರಗಳಿಗೆ ಭಾರತೀಯರನ್ನು ನೀವೇ ನಾಮಕರಣ ಮಾಡ್ಕೋಬೇಡಿ,
ಆ ಭಾರತೀಯರನ್ನು ಕೂಡ ಭಾರತೀಯರು ಏನು ಮಾಡಿಕೊಡ್ಲಿ, ಆಯ್ಕೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾರೆ. ನೆಕ್ಸ್ಟು ಭಾರತೀಯರಿಗೂ ಬ್ರಿಟಿಷರಿಗೂ ಕಂಪೇರ್ ಮಾಡಿ ಸಮಾನತೆಯನ್ನು ಕೇಳ್ತಾರೆ. ಆ ಸಮಾನತೆ ಇವತ್ತು ಆರ್ಟಿಕಲ್ ಅಂಡರ್ 14 ನೋಡ್ತೀವಿ ನಾವು. ಸಮಾನತೆ ಹಕ್ಕಿನಲ್ಲಿ 14ನೇ ಆರ್ಟಿಕಲ್ ನೋಡ್ತೀವಿ. ಬ್ರಿಟಿಷರ ವಿರುದ್ಧ ಭಾರತೀಯರಿಗೆ ಅಥವಾ ಕಂಪೇರ್ ಮಾಡಿದಾಗ ಬ್ರಿಟಿಷರು ಭಾರತೀಯರಲ್ಲಿ ಸಮಾನತೆ ಇರಲಿ, ಭೇದ ಭಾವ ಮಾಡಬೇಡಿ, ನೀವು ಶ್ರೇಷ್ಠ ನಾವು ಕನಿಷ್ಠ ಅನ್ನೋ ರೀತಿಯಲ್ಲಿ ಭೇದ ಭಾವ ಮಾಡಬೇಡಿ. ಆಮೇಲೆ ಫ್ರೀ ಆ್ಯಂಡ್ ಫೇರ್ ಕೋರ್ಟ್ನಲ್ಲಿ ಅವಕಾಶ ಕೊಡಿ. ಕೋರ್ಟ್ನಲ್ಲಿ ಮೊದಲು ಬ್ರಿಟಿಷ್ ಅನ್ಯಾಯಗಳ ವಿರುದ್ಧ ಮಾತಾಡೋದಕ್ಕೆ ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಧೈರ್ಯಯುಕ್ತವಾಗಿ ಮಾತಾಡೋ ಅವಕಾಶಗಳಿರಲಿಲ್ಲ. ಈಗ ನೀವು ಅಂಡರ್ ಆರ್ಟಿಕಲಲ್ಲಿ ಅಥವಾ ಬ್ರಿಟಿಷರು ಏನಾರ ನಿಮ್ಮನ್ನು ಭಾರತೀಯರನ್ನು ಸೆರೆ ಹಿಡ್ಕೊಂಡು ಹೋದರು ಅಂದರೆ, ಅಥವಾ ಗೃಹ ಬಂಧನ ಅಥವಾ ಕಾರಾಗೃಹದಲ್ಲಿ ಇಟ್ಟರು ಅಂದರೆ ಭಾರತೀಯ ಸೈನಿಕರಿಗೆ ಅಷ್ಟೊಂದು ನ್ಯಾಯಯುತವಾಗಿರ್ತಕ್ಕಂಥ ಒಬ್ಬ ಕೈದಿಗೆ ಸಿಗಬೇಕಾಗಿರ್ತಕ್ಕಂಥ ಮೌಲ್ಯ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತಿನ ಭಾರತ ಸಂವಿಧಾನ ಹಾಗಲ್ಲ. ಇವತ್ತು ಅಪರಾಧಿಗೂ ನಿರಪರಾಧಿಗೂ ಆರೋಪಿಗೂ ರಕ್ಷಣೆ ಇದೆ. ಇಲ್ಲಿ ಅಂಡರ್ ಆರ್ಟಿಕಲ್ ನಾವು 20 ಮತ್ತು 22ರಲ್ಲಿ ನೋಡ್ತೀವಿ. ಇವತ್ತು ಬಂದಿ ಪ್ರತ್ಯಕ್ಷಣೆ ಆಗಿರ್ಬೋದು, ಹೆಬಿಯಸ್ ಆಗಿರ್ಬೋದು, ಮ್ಯಾಂಡಮಸ್ ಆಗಿರ್ಬೋದು, ಇವೆಲ್ಲ ರಿಟ್ಗಳನ್ನು ಹೊರಡಿಸ್ಬೋದು. ಹಾಗೆ ಈ ಕೈದಿಗಳಿಗೂ ಸ್ವಾತಂತ್ರ್ಯ ಕೊಡಿ. ಬ್ರಿಟಿಷರು ಭಾರತೀಯರನ್ನ ಏನು ನೀವು ಕೈದಿಗಳಂತ ಅವ್ರನ್ನ ವಶಪಡಿಸ್ಕೊತಿರೋ ಅವರಿಗೂ ಕೂಡ ಏನಿರಲಿ, ಸಮಾನತೆ ಇರಲಿ, ಅವರಿಗೂ ಸ್ವಾತಂತ್ರ್ಯ ಕೊಡಿ ಅಂತಕ್ಕಂಥದ್ದನ್ನು ಸಿವಿಲ್ ಪರವಾಗಿ, ನಾಗರಿಕರ ಪರವಾಗಿ ಬೇಡಿಕೆ ನೀಡ್ತಾರೆ. ನೆಕ್ಸ್ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಅವ್ರು ಏನು ಹೇಳ್ತಾರೆ ಅಂದರೆ, ಈಗ ನೀವು ಭಾರತ ಸಂವಿಧಾನದ 19ನೇ ವಿಧಿಯಲ್ಲಿ ಸಬ್ ಆರ್ಟಿಕಲ್ನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಸಂಘ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ, ಇವೆಲ್ಲ ಸ್ವಾತಂತ್ರ್ಯಗಳ ಬಗ್ಗೆ ಓದ್ತಿರಲ್ಲ. ಈ ಸ್ವಾತಂತ್ರ್ಯಗಳನ್ನ ಸಿವಿಲ್ ಪರವಾಗಿ ಮಂದಗಾಮಿಗಳು ಆವಾಗಲೇ ಬೇಡಿಕೆ ಇಟ್ಟಿದ್ರು. ನಾವು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಬ್ರಿಟಿಷರ ಏನು ತಪ್ಪುಗಳಿದ್ದಾವೆ ಅವ್ರನ್ನ ಟೀಕಿಸೋದಕ್ಕೆ, ವಿಮರ್ಶನೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇಡ್ತಾ ಹೋಗ್ತಾಯಿದ್ರು. ಹಾಗೆ ವೆಲ್ಫೇರ್ ಡಿಮ್ಯಾಂಡ್ಸು, ಕಲ್ಯಾಣದ ಬೇಡಿಕೆಗಳು ಇವರು ಏನಾಗಿದ್ವು ಅಂತಕ್ಕಂಥದ್ದನ್ನು ಈಗ ನಾವು ನೋಡೋಣ. ಕಲ್ಯಾಣದ ಬೇಡಿಕೆಗಳಲ್ಲಿ ಮೊದಲಿಗೆ ಎಜುಕೇಷನ್ ಭಾರತೀಯರಿಗೆ ಹೆಚ್ಚಿಸಿ ಅವಕಾಶ ಕೊಡಿ. ಇಲ್ಲಿ ನೋಡಿ, ಇದು ತುಂಬ ಗಮನಿಸ್ಬೇಕು ನೀವು. ಮಂದಗಾಮಿಗಳು ಏನೂ ಕೊಡದೇ ಇದ್ದರೂ ಕೂಡ ಏನು ಕೊಟ್ಟರು ಅಂದರೆ, ಭಾರತದಲ್ಲಿ ಒಂದು ಮಧ್ಯಮ ಹೋರಾಟಗಾರರ ವರ್ಗ ಎಜುಕೇಷನನ್ನು ಪಡ್ಕೊಂಡು ಈ ಬ್ರಿಟಿಷರ ಆಡಳಿತದ ಲೋಪದೋಷಗಳು, ಭಾರತೀಯರ ಮೇಲೆ ಆಗ್ತಕ್ಕಂಥ ತಾರತಮ್ಯಗಳು, ಸಂಪತ್ತಿನ ಸೋರಿಕೆ ಹೆಂಗೆ ಆಗ್ತಾ ಇದೆ, ಇಲ್ಲಿ ಭಾರತೀಯರನ್ನು ಇವ್ರು ಹೆಂಗೆ ಶೋಷಣೆ ಮಾಡ್ತಾ ಇದ್ದಾರೆ, ಬ್ರಿಟಿಷ್ ಆಡಳಿತ ಹೆಂಗಿದೆ, ಭಾರತದಲ್ಲಿ ಮಾತ್ರ ಯಾಕೆ ಹಿಂಗಿದೆ, ಈ ಎಲ್ಲ ಪರಿಕಲ್ಪನೆಗಳು, ಮನವರಿಕೆಗಳು ಗೊತ್ತಾಗಿದ್ದೇ ನಮಗೆ ಶಿಕ್ಷಣ ಪಡೆದ ನಂತರ. ಆ ಶಿಕ್ಷಣ ವ್ಯವಸ್ಥೆಯನ್ನು ಭಾರತೀಯರು ಎಲ್ಲರಿಗೂ ನೀಡಿ ಅಂತಕ್ಕಂಥದ್ದು ಮಂದಗಾಮಿಗಳ ಬೇಡಿಕೆ ಆಗಿತ್ತು. ಆಮೇಲೆ ಬೃಹತ್ ಕೈಗಾರಿಕೆಗಳನ್ನ ಭಾರತದಲ್ಲಿ ನಿರ್ಮಿಸಿ ಸಿದ್ಧ ವಸ್ತುಗಳ ಮಾರುಕಟ್ಟೆಯಾಗಿ ಭಾರತವಾಗಿತ್ತು. ಏನಾಗಿತ್ತು ಅಂದರೆ, ಈ ನೀಲಿ ಕ್ರಾಂತಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆಯನ್ನೆಲ್ಲವನ್ನು ಹಾಳು ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಕಚ್ಚಾ ವಸ್ತುಗಳನ್ನು ಯುರೋಪ್ ಕಂಟ್ರಿಗಳಿಗೆ ಸಾಗಿಸಿ ಅಲ್ಲಿ ಸಿದ್ಧ ಉಡುಪುಗಳನ್ನು ಮಾಡಿ ಅಲ್ಲಿಯೂ ತಂದು ಭಾರತದಲ್ಲಿ ಮಾಡಿ ಕೇವಲ ಭಾರತವನ್ನು ಸಿದ್ಧವಾಗಿರ್ತಕ್ಕಂಥ ಉತ್ಪನ್ನಗಳ ಮಾರುಕಟ್ಟೆಯನ್ನಾಗಿ ಮಾಡಿದರೆ ಹೊರತು ಭಾರತೀಯರಿಗೆ ಉದ್ಯೋಗ ಇರಲಿಲ್ಲ. ಭಾರತೀಯರು ಸುಮ್ಮನೆ ತೊಗೊಳ್ಬೇಕಾಗಿತ್ತಷ್ಟೆ. ಆ ಕಾರಣಕ್ಕಾಗಿ ಇವರು ಸ್ವದೇಶಿ ಹೋರಾಟವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಇದಕ್ಕೇನು ಹೇಳ್ತಾರೆ ಅಂತಂದರೆ, ಭಾರತೀಯರಿಗೆ ಇಲ್ಲೇ ಉದ್ಯೋಗ ಮಾಡೋದಕ್ಕೆ ನೀವೇನು ಕೊಡಿ, ಗುಡಿ ಕೈಗಾರಿಕೆಗಳನ್ನ, ಬೃಹತ್ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಿ ಅಂತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತಾ ಹೋಗ್ತಾರೆ. ನಂತರದಲ್ಲಿ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ವಿಚಾರಿಸಿರಿ. ಬ್ರಿಟಿಷರಿಗೆ ಹೇಳಿದರು, ಎಕನಾಮಿಕ್ ಸ್ಟೇಟಸ್ ಬಗ್ಗೆ ವಿಚಾರ ಮಾಡಿರಿ, ಭಾರತ ಬಡವಾಗುತ್ತಿದೆ, ಭಾರತದ ಎಲ್ಲ ಸಂಪತ್ತು ಇಂಗ್ಲೆಂಡಿನ ಥೇಮ್ಸ್ ನದಿ ದಡದಲ್ಲಿ ಹರಿತಾ ಇದೆ, ಭಾರತೀಯರು ಇಲ್ಲಿ ಕಲ್ಪವೃಕ್ಷವಾಗಿದ್ದರೂ ಕೂಡ ಈ ಗೋಮಾತೆಯ ಹಾಲು ಎಲ್ಲಿ ಹೋಗ್ತಾ ಇದೆ ಅಂದರೆ ಥೇಮ್ಸ್ ನದಿ ದಡದ ಕಡೆ ಹರಿತಾ ಇದೆ, ಅದ್ರ ಬಗ್ಗೆ ವಿಚಾರ ಮಾಡಿ. ಭಾರತದಲ್ಲಿ ಬ್ರಿಟಿಷ್ ರೂಲ್ ಇರುವಂತೆ ಬೇರೆ ಬೇರೆ ದೇಶದಲ್ಲಿ ಇರುವ ಭಾರತೀಯರನ್ನು ಭದ್ರವಾಗಿ ಚೆನ್ನಾಗಿ ನೋಡಿಕೊಳ್ಳಿ. ಏನಾಗಿತ್ತು ಅಂದರೆ, ಬ್ರಿಟಿಷ್ ರೂಲಲ್ಲಿ ಏನು ಭಾರತೀಯ ನಾಗರಿಕರನ್ನು ಸೈನಿಕರಾಗಿ ಕರ್ಕೊಂಡೋಗಿ ಬೇರೆ ಬೇರೆ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವರೇನು ಬ್ರಾಂಚಸ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರೋ ಅಲ್ಲೆಲ್ಲ ಭಾರತೀಯರನ್ನು ಗೌರವದಿಂದ ನೋಡ್ಕೋರಿ. ಇವತ್ತು ನಾವು ರಾಯಭಾರಿ ಕಚೇರಿ ಕೆಲಸ ಮಾಡುತ್ತಲ್ಲ, ಇಂಡಿಯನ್ ಫಾರಿನ್ ಡಿಪಾರ್ಟ್ಮೆಂಟ್ ಮಾಡುತ್ತಲ್ಲ, ಅದೇ ವ್ಯವಸ್ಥೆಯನ್ನು ಅವತ್ತು ಮಾಡಿರಿ ಅಂತಕ್ಕಂಥ ಬೇಡಿಕೆ ಮಂದಗಾಮಿಗಳ ಕೊಡುಗೆ ತುಂಬ ಇದೆ. ಅದನ್ನು ನಿಮಗಿಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತಿದ್ದೀನಿ ನಾನು. ನಂತರದಲ್ಲಿ ಭಾರತದ ಸಂಪತ್ತಿನ ಸೋರಿಕೆ ಬಗ್ಗೆ ವಿಚಾರ ತಿಳಿಸಿ. ನೀವು ಸಂಪತ್ತನ್ನು ಖರ್ಚು ಮಾಡಿರಿ ಭಾರತದ್ದು, ಆದರೆ ಅದು ಹೇಗೆ ಮಾಡ್ತಾಯಿದ್ದೀರಿ ಲೆಕ್ಕಪತ್ರಗಳನ್ನ ಇಡಿ. ಭಾರತೀಯರ ಸಂಪತ್ತನ್ನು ಹೇಗೆ ಬೇಕಾದರೂ ಹಾಗೆ ಕೊಳ್ಳಿ ಹೊಡೆಬೇಡಿ. ಈಗ ನೀವು ಭಾರತ ಸಂವಿಧಾನ ಅಂಡರ್ ಆರ್ಟಿಕಲಲ್ಲಿ 148
ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್, ಮಹಾಲೆಕ್ಕ ಪರಿಶೋಧಕರು ಅಂತ ಓದ್ತಿರಲ್ಲ, ಅವ್ರು ಹೆಂಗೆ ಸರ್ಕಾರದ ದುಂದು ವೆಚ್ಚಗಳನ್ನ ಲೆಕ್ಕಪತ್ರ ಇಡ್ತಾರಲ್ಲ, ಈ ವ್ಯವಸ್ಥೆ ನೋಡಿ ಎಷ್ಟು ಮಾಧುರ್ಯವಾಗಿದೆ ಈ ಇತಿಹಾಸ. ಅಲ್ಲಿ ಬೆಳವಣಿಗೆ ಬೇಡಿಕೆಯಾಗಿದ್ದು ಮುಂದೆ ಇತಿಹಾಸದ ಸಂವಿಧಾನದಲ್ಲಿ ಸೇರ್ಪಡೆ ಆಗ್ತಾ ಬರ್ತಾ ಇದೆ. ನಂತರದಲ್ಲಿ ಭಾರತದಲ್ಲಿ ರಚನೆಯಾದ ಸಿದ್ಧ ವಸ್ತುಗಳಿಗೆ ಮಾರುಕಟ್ಟೆ ವಿಪರೀತ ಟ್ಯಾಕ್ಸ್ ಕಡಿಮೆ ಮಾಡಿ, ಭಾರತದಲ್ಲಿ ಕೆಲವೊಂದು ಏನಾದ್ರು ಉತ್ಪಾದನೆ ಮಾಡಿದ್ರು ಅಂದರೆ ಅದಕ್ಕೆ ಅತಿ ಹೆಚ್ಚಿನ ಟ್ಯಾಕ್ಸ್ಗಳನ್ನ ನಿರ್ಮಾಣ ಮಾಡ್ತಾಯಿದ್ರು, ಟ್ಯಾಕ್ಸ್ಗಳನ್ನ ಹಾಕ್ತಾಯಿದ್ರು. ಇದೆಲ್ಲ ಭಾರತೀಯರಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಕಡಿಮೆ ಮಾಡಿ, ಇಂಗ್ಲೆಂಡ್ನಿಂದ ಬರುವ ಸಿದ್ಧ ವಸ್ತುವಿಗೆ ಟ್ಯಾಕ್ಸ್ ಇರಲಿಲ್ಲ. ನೋಡಿ, ಭಾರತೀಯರಲ್ಲಿ ಭಾರತದ ಮಾರುಕಟ್ಟೆಗೆ ಇಂಗ್ಲೆಂಡಿನಿಂದ ಏನಾದರೂ ಒಂದು ವಸ್ತು ಬಂತು ಅಂದರೆ ಅದರ ಮೇಲೆ ಟ್ಯಾಕ್ಸ್ ಇರಲಿಲ್ಲ. ಆದರೆ ಭಾರತದಲ್ಲಿ ಏನಾರ ಒಂದಿಷ್ಟು ನಿರ್ಮಾಣ ಆಗಿದ್ದರೆ ಅದನ್ನು ಮಾರೋದಕ್ಕೆ ಟ್ಯಾಕ್ಸ್ ಬೇಕಾಗಿತ್ತು. ಇವತ್ತು ಟ್ಯಾರಿಫ್ ಅಂತ ಹೇಳ್ತೀವಲ್ಲ, ಅಮೆರಿಕ ಹೇಗೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗ್ತಾಯಿದ್ದೋ, ಟ್ಯಾರಿಫ್ ಸುಂಕ, ಇವೆಲ್ಲವೂ ಏನು ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯತೆಯನ್ನು ತೋರಿಸ್ತದೆ. ಸೊ ಏಕಸ್ವಾಮ್ಯತೆಯನ್ನು ಬಿಡಿ, ಭಾರತೀಯರಿಗೂ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮಂದಗಾಮಿಗಳ ಇದು ವೆಲ್ಫೇರ್, ಕಲ್ಯಾಣದ ಬೇಡಿಕೆಗಳಾಗಿದ್ವು. ಹಾಗಿದ್ರೆ ಇಷ್ಟೆಲ್ಲ ಬೇಡಿಕೆಗಳು ನೀಟ್ರಲ್ಲ ಇವರು, ಹಾಗಿದ್ರೆ ಏನಾಯಿತು? ಈ ದೇಶದ ಸಂವಿಧಾನದಲ್ಲಿ ಇವರ ಕಾಂಟ್ರಿಬ್ಯೂಷನ್ ಅಥವಾ ರಾಜಕೀಯದಲ್ಲಿ ಏನಾರ ಕಾಂಟ್ರಿಬ್ಯೂಷನ್ ಆಯಿತಾ? ಏನಾಯಿತು ಹಾಗಿದ್ರೆ? ಕಾಂಟ್ರಿಬ್ಯೂಷನ್ ಆಫ್ ಮಾಡರೇಟ್ಸ್ ಅಥವಾ ಮಂದಗಾಮಿಗಳದು. ಇದ್ರ ಮೊದಲಿಗೆ ಬರುತ್ತೆ ಆ್ಯಕ್ಟು 1892. ಆ್ಯಕ್ಟ್ 1892 ಏನಾಗುತ್ತೆ ಅಂದರೆ, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ 6ಕ್ಕಿರ್ತಕ್ಕಂತಹ ಭಾರತೀಯರ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿ ಈ ಸಂದರ್ಭದಲ್ಲಿ 6 ಅಂತ ನಿರ್ಧಾರ ಮಾಡ್ತಾರೆ. ಓಕೆನಾ. ನೆಕ್ಸ್ಟು ವೈಸ್ರಾಯ್ ಆಫ್ ಇಂಡಿಯಾ ಕಾರ್ಯಾಂಗದಲ್ಲಿ 10ರಿಂದ 16ಕ್ಕೆ ಪ್ರತಿನಿಧಿಗಳ ಅವಕಾಶ ಭಾರತೀಯರಿಗೆ. ಇವರೆಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ನಾನ್ ಆಫಿಷಿಯಲ್ ಆಗಿ ಸೇರಿಸ್ಕೊತಾರೆ. ನಾನ್ ಆಫಿಷಿಯಲ್ ಅಂತಂದರೆ ಸುಮ್ಮನೆ ಹೋಗಿ ಕೂತ್ಕೋಬೇಕು, ಆಫಿಷಿಯಲ್ ಅಲ್ಲ. ಈಗ ಆಫಿಷಿಯಲ್ ಮೆಂಬರ್ಸ್ ಅಥವಾ ಆಫಿಷಿಯಲ್ ಮೆಂಬರ್ಸ್ ಅಂತ ಕರೆದ್ರೆ, ಆಫಿಷಿಯಲ್ ಮೀಟಿಂಗ್ ಅಂತಂದರೆ ಅವರಷ್ಟೇ, ಇನ್ನೂ ಕೆಲವೊಬ್ಬರನ್ನ ಪರಿಗಣಿಸೋದಿಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಕೊಡಬೇಕು, ಬಿಸ್ಕೆಟು ಚಾ ಕೊಟ್ಟರೆ ತೊಗೊಂಬರ್ಬೇಕು ಅಷ್ಟೇ. ಆದರೆ ಇವರೇನಲ್ಲಿ ವೋಟಿಂಗ್ ಮಾಡುವಂಗಿಲ್ಲ, ಮಾತಾಡೋಂಗಿರಲಿಲ್ಲ. ಹಂಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಇತ್ತು ಅವಾಗ. ಆದರೆ ಅವಾಗ ಅವ್ರಿಗೆ ಭಾರತೀಯರಿಗೆ ವೋಟಿಂಗ್ ಪವರ್ ಇರಲಿಲ್ಲ. ನಂತರದಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಆಗ್ತಾಯಿತ್ತು. ಓಕೆನಾ. ಆ ಸಂದರ್ಭದಲ್ಲಿ ಬುರ್ಜಾಸ್ ಯಾರ್ಯಾರಿಗಿತ್ತು ಅಂದರೆ, ಇಂಡೈರೆಕ್ಟ್ ಎಲೆಕ್ಷನಲ್ಲಿ ಬುರ್ಜಾಸ್ ಗುಂಪು. ಈಗ ನಂತರದಲ್ಲಿ ನೀವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಕಾರ್ಲ್ ಮಾರ್ಕ್ಸ್ ಬರ್ತಾನೆ. ಬುರ್ಜಾ ಸಮಾಜ, ಶ್ರೀಮಂತರ ವರ್ಗ, ಬಂಡವಾಳಶಾಹಿ ವರ್ಗ ಅಂತ ಕರಿತೀವಿ ನಾವು ಅಂಥವರಿಗೆ. ಆಮೇಲೆ ಜಮೀನ್ದಾರ್ಗಳಿಗೆ, ಆರ್ಥಿಕವಾಗಿ ಯಾರು ಬಲಿಷ್ಠರಿದ್ದರು ಅವರಿಗೆ, ಲಾಯಲ್ಗಳಿಗೆ, ಶ್ರೀಮಂತರಿಗೆ, ಯಾರು ಲಾಯಲ್ ಟು ಬ್ರಿಟಿಷ್, ಯಾರು ಬ್ರಿಟಿಷರಿಗೆ ಅತಿ ಹೆಚ್ಚಿನ ಗೌರವ ಅಥವಾ ಲಾಯಲ್ ಆಗಿರ್ತಾರೋ, ಲಾಯಲ್ಟಿ ಮೇಂಟೈನ್ ಮಾಡ್ತಿರ್ತಾರೋ, ಅಂದರೆ ಬ್ರಿಟಿಷರಿಗೆ ಯಾರು ವಿಧೇಯರಾಗಿರ್ತಾರೋ ಅಂಥವ್ರಿಗೆ ಮಾತ್ರ ವೋಟಿಂಗ್ ಪವರ್ ಇತ್ತು. ಮಿಕ್ಕವರಿಗೆಲ್ಲ ವೋಟಿಂಗ್ ಪವರ್ ಇರಲಿಲ್ಲ ಆ ಸಂದರ್ಭದಲ್ಲಿ. ಒಟ್ಟಿನಲ್ಲಿ ಬ್ರಿಟಿಷರಿಗೆ ಆಭಾರಿಯಾಗಿರ್ತಕ್ಕಂಥವರಿಗೆ, ಬ್ರಿಟಿಷ್ ಪರ ನಿಲ್ಲುವ ಭಾರತೀಯರಿಗೆ ಆಯ್ಕೆ ಆಗುತ್ತಿತ್ತು. ಈ ನಾಮಕರಣ ಆಗೋ ಸಂದರ್ಭದಲ್ಲೂ ಕೂಡ ಬ್ರಿಟಿಷರನ್ನ ಯಾರು ಅಂದರೆ, ಈಗ ಹೆಂಗೆ ನಿಮ್ಮನ್ನು ಹೊಗಳೋರನ್ನ ನೀವು ಹೆಂಗೆ ನಿಮ್ಮ ಗುಂಪಲ್ಲಿ ಸೇರಿಸ್ಕೋತಿರೋ, ಹಾಗೆ ಬ್ರಿಟಿಷರು ಕೂಡ ಭಾರತೀಯರಲ್ಲಿ ಯಾರು ಬ್ರಿಟಿಷರನ್ನ ಹೊಗಳ್ತಾರೋ ಅವರನ್ನು ಮಾತ್ರ ಏನು ಮಾಡ್ತಾಯಿದ್ರು ಅಂದರೆ ಅವರ ಕೌನ್ಸಿಲ್ಗಳಿಗೆ ಸೇರಿಸ್ತಾ ಹೋಗ್ತಾಯಿದ್ರು. ನಂತರದಲ್ಲಿ ಎರಡನೇದಾಗಿ ಇಲ್ಲಿ ಅಡ್ಸೆನ್ಸ್ ಕಮಿಷನ್ ಅಂತ ಬರುತ್ತೆ. ಈ ಕಮಿಷನ್ನಲ್ಲಿ 1886 ಐಎನ್ಸಿಗೆ ಸಂಬಂಧಿಸಿದ ಬೇಡಿಕೆಗಳು ಈಡೇರಿಸಲು, ಏನು ಇಂಡಿಯನ್ ಸಿವಿಲ್ ಸರ್ವಿಸ್ಗಳಿದ್ವಲ್ಲ, ಇಂಪೀರಿಯಲ್ ಸಿವಿಲ್ ಸರ್ವಿಸ್ಗಳು ಅಂತ ಏನು ಕರಿತಿದ್ವಲ್ಲ, ಈ ಸಿವಿಲ್ ಸರ್ವಿಸ್ಗಳ ಇಲ್ಲಿ ಏನು ಬೇಡಿಕೆ ಇಡ್ತಾರೆ ಅಂದರೆ, ಈ ಹಿಂದೆ ನಾವು ನೋಡಿದ್ವಲ್ಲ, ಇಲ್ಲಿ 19 ವಯಸ್ಸಿಗೆ ಏನು ಏಜನ್ನು ಲಿಮಿಟ್ ಮಾಡಿದ್ರು, ಆ ಏಜನ್ನು ಏನು ಮಾಡಿ ನೀವು 23ಕ್ಕೆ ಏರಿಕೆ ಮಾಡಿರಿ. ಭಾರತೀಯರಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ನಾಲೆಜ್ ಪಡ್ಕೊಂಡು 23 ವಯಸ್ಸಿಗೆ ಇಂಪೀರಿಯಲ್ ಸಿವಿಲ್ ಸರ್ವಿಸ್ಗಳನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ ಇವರ ಬೇಡಿಕೆ ನಂತರದಲ್ಲಿ. ಸಿವಿಲ್ ಎಕ್ಸಾಮ್ಗಳಲ್ಲಿ ಕನ್ವರ್ನೆಂಟ್ ಆರ್ ನಾನ್ ಕನ್ವರ್ನೆಂಟ್ 2 ವಿಧಗಳನ್ನು ಅಥವಾ 3 ವಿಂಗಡಗಳಾಗಿ ಮಾಡಿರಿ. ಸಿವಿಲ್ ಸರ್ವಿಸ್ಗಳನ್ನ ಇಂಪೀರಿಯಲ್ ಆಗಿ ಮಾಡ್ತಾರೆ, ಪ್ರೊವಿನ್ಷಿಯಲ್ ಆಗಿ ಮಾಡ್ತಾರೆ, ಸಬ್ ಆರ್ಡಿನೆಂಟ್ ಅನ್ನೋ ರೀತಿಯಲ್ಲಿ 3 ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಭಾರತದಲ್ಲೂ ಎಕ್ಸಾಮ್ ನಡೆಸುವುದನ್ನು ಒಪ್ಪಲಿಲ್ಲ. ಇಷ್ಟಾದರೂ ಕೂಡ ಇವರು ಭಾರತದಲ್ಲಿ ಆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳನ್ನ ನಡೆಸೋದಕ್ಕೆ ಒಪ್ಪೋದೇ ಇಲ್ಲ. ನಂತರದಲ್ಲಿ ಸಮ್ ಪರ್ಸೆಂಟೇಜ್ ಜನರು ಪ್ರೊವಿಷನಲ್ ಸ್ಟೆಪ್ನಿಂದ ಬಡ್ತಿ ನೀಡಿ ಇಂಪೀರಿಯಲ್ಗೆ ನೇಮಕ ಮಾಡುವ ಅವಕಾಶ ನೀಡಿದರು. ಪ್ರೊವಿಷನಲ್ ಅಂದರೆ ಪ್ರಾಂತ್ಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೊಬ್ಬರು ಬಡ್ತಿ ಮಾಡಿ, ನಾವು ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ಗೆ ಈಗ ಹೆಂಗೆ ನಾವು ಬಡ್ತಿ ಮಾಡ್ತೀವಿ ಆ ರೀತಿಯಲ್ಲಿ ಏನು ಇಂಡಿಯನ್ ಇಂಪೀರಿಯಲ್ ಸಿವಿಲ್ ಸರ್ವಿಸ್
ಎಕ್ಸಾಮ್ ವ್ಯವಸ್ಥೆಯಲ್ಲಿ ಏನು ನೀವು ಇಂಪೀರಿಯಲ್ ಮತ್ತು ಪ್ರಾವಿಷನಲ್ ಸಬಾರ್ಡಿನೇಟ್ ಅಂತ 3 ರೀತಿ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ಕೆಲವೊಬ್ಬರಿಗೆ ಏನು ಮಾಡ್ತಿದ್ರು ಅಂದರೆ ಪ್ರಾವಿಷನಲ್ ಇರ್ತಕ್ಕಂಥವ್ರನ್ನ ಬಡ್ತಿ ಮಾಡಿ ಇಂಪೀರಿಯಲ್ ಅಂದರೆ ಕೇಂದ್ರದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ 1893ರಿಂದ ಇಂಪೀರಿಯಲ್ ಎಕ್ಸಾಮ್ಸು ಭಾರತದಲ್ಲಿ ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಿದ್ರೆ ವೆಲ್ಬಿ ಕಮಿಷನ್ ಅಂತ ಬರುತ್ತೆ ಒಂದು, ವೆಲ್ಬಿ ಕಮಿಷನ್ 1895 ಇದೇನು ಹೇಳುತ್ತೆ ಅಂದರೆ, ದೇಶದ ಸಂಪತ್ತು ಅನಾವಶ್ಯಕವಾಗಿ ಖರ್ಚಾಗುವುದನ್ನು ತಡೆಯಲು ಮಿಲಿಟರಿ ಮೇಲೆ ವಿಪರೀತವಾದ ಹೂಡಿಕೆ ಬಗ್ಗೆ ಒಂದು ವಿವರಣೆ ಮತ್ತು ಹಣ ವ್ಯಯ ತಡೆಯಲು ಸಲಹೆ ನೀಡಲು ಈ ಕಮಿಷನ್ ರಚನೆಯಾಗಿತ್ತು. ಕೇಳ್ತಾರೆ ನಿಮ್ಮನ್ನು, ವೆಲ್ಬಿ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ವೆಲ್ಬಿ ಕಮಿಷನ್ ರಿಲೇಟ್ ಟು ವಿಚ್ ಅಂತ ಕೇಳಿದರೆ, ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ದೇಶದ ಅನಾವಶ್ಯಕ ಸಂಪತ್ತು ಖರ್ಚಾಗ್ತಾ ಇತ್ತು. ಆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ದಾದಾಬಾಯಿ ನವರೋಜಿ ಅವರು ಬೇಡಿಕೆ ಇಟ್ಟಿದ್ರಲ್ಲ, ಇದೆಲ್ಲ ವಿಮರ್ಶೆ. ನಾವು ಅದೇ ಹೇಳಿದ್ನಲ್ಲ, ನಾವೇನು ಬೇಡಿಕೆ ಇಡ್ತೀವೋ ಅದರಲ್ಲಿ ಎಷ್ಟೋ ಬೇಡಿಕೆಗಳನ್ನ ಇಟ್ಟಿದ್ರು ಇವರು, ಅದರಲ್ಲಿ ಅಲ್ಪ ಬೇಡಿಕೆಗಳನ್ನ ಇವರು ಈಡೇರಿಸ್ತಾ ಹೋದರು. ಮಂದಗಾಮಿಗಳಲ್ಲಿ ಯುಗದಲ್ಲಿ ಆಗಿದ್ದು ಬ್ರಿಟಿಷರು ಮೂಗಿಗೆ ಬೆನ್ನೆ ಸವರೋ ಕೆಲಸವನ್ನೇ ಮಾಡ್ತಾ ಹೋದರು. ಈ ಭಾರತದ ವ್ಯಯ ಖರ್ಚಾಗೊಳ್ಳೋದು, ಹಣ ಏನು ಲಾಸ್ ಆಗ್ತಾ ಇತ್ತಲ್ಲ, ಅದ್ರ ಬಗ್ಗೆನೇ ಏನು ಮಾಡ್ತಕ್ಕಂಥದ್ದು ತನಿಖೆ ಮಾಡೋದಕ್ಕೆ ಸಲಹೆ ನೀಡಲು ಈ ಕಮಿಷನನ್ನು ರಚನೆ ಮಾಡಿತ್ತು. ಹಾಗಿದ್ದರೆ ಇದುವರೆಗೂ ನಾವು ಮಂದಗಾಮಿಗಳ ಯುಗದಲ್ಲಿ ಒಂದಿಷ್ಟು ಬೇಡಿಕೆಗಳು, ಅವರ ಈಡೇರಿಕೆಗಳು, ಸಂವಿಧಾನದಲ್ಲಿ ಏನು ಸೇರ್ಪಡೆ ಆದವು, ಅವರ ಹೋರಾಟದ ಪ್ರತಿಫಲವಾಗಿ ಏನೇನು ದೊರೆತು ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಕನ್ಕ್ಲೂಷನ್, ಇದರಲ್ಲಿ ಉಪಸಂಹಾರದಲ್ಲಿ ಓವರ್ ವ್ಯೂ ಆಗಿ ನೋಡೋಣ, ಏನು ಪಾಸಿಟಿವ್ ಆಯಿತು, ಏನು ನೆಗೆಟಿವ್ ಆಯಿತು ಅಂತ. ಮೊದಲಿಗೆ ಪಾಸಿಟಿವ್ ನೋಡೋಣ. ಏನಾಯಿತು ಅಂದರೆ, ಎಕ್ಸ್ಪ್ಲೋಟಿವ್ ಲೂಟಿ, ಬ್ರಿಟಿಷರು ಭಾರತದ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಎಂಬುದು ತಡೆದರು. ಮೊದಲು ಈ ಭಾರತ ದೇಶದಲ್ಲಿ ಮಂದಗಾಮಿಗಳಿಂದ ಗೊತ್ತಾಗಿರ್ತಕ್ಕಂಥ ಅತ್ಯಂತ ಮಹತ್ವದ್ದೇನು ಅಂದರೆ, ಭಾರತದಲ್ಲಿ ಸಂಪತ್ತಿದೆ, ಆ ಸಂಪತ್ತು ಭಾರತೀಯರಿಗೆ ಬಳಕೆ ಆಗ್ತಿಲ್ಲ, ಆ ಸಂಪತ್ತನ್ನು ಬ್ರಿಟಿಷರು ಲೂಟಿ ಹೊಡಿತಿದ್ದಾರೆ. ಇದು ಭಾಳ ಮುಖ್ಯ. ನಮ್ಮನ್ನು ಒಬ್ಬರು ಯಾರು ಶೋಷಣೆ ಮಾಡ್ತಿದ್ದಾರೆ ಅಂತ ಮೊದಲು ನಮ್ಗೆ ಹೇಳೋರು ಯಾರು ಬೇಕು. ಈಗ ಆಂಜನೇಯನಿಗೆ ತನ್ನ ಸಾಮರ್ಥ್ಯ ಹಂಗಿತ್ತು ಅಂತ ಹೇಳಬೇಕಾಗಿತ್ತು ಒಬ್ಬರು, ಹೌದಲ್ವಾ? ಹಾಗೆ ಭಾರತೀಯರಲ್ಲಿ ಸಂಪತ್ತಿದೆ, ನಿಮ್ಮನ್ನು ದರೋಡೆ ಮಾಡ್ತಿದ್ದಾರೆ, ಎದ್ದೇಳ್ರಿ ಭಾರತೀಯರೇ, ಸತ್ ಪ್ರಜೆಗಳೇ ಎದ್ದೇಳಿ ಅಂತ ಮಂದಗಾಮಿಗಳು ಹೇಳಿದರು. ನಂತರದಲ್ಲಿ ಕ್ರಿಯೇಟ್ ಅ ಪೊಲಿಟಿಕಲ್ ಅವೇರ್ನೆಸ್ ಆ್ಯಂಡ್ ಎಜುಕೇಟಿಂಗ್ ಪೀಪಲ್ಸ್, ಪೊಲಿಟಿಕಲ್ ವೋಟಿಂಗ್ ಪವರ್, ಬ್ರಿಟಿಷ್ ಮಿಸ್ ರೂಲ್, ಇವೆಲ್ಲದರ ಬಗ್ಗೆ ಮನವರಿಕೆ ಮಾಡಿಕೊಟ್ರು ಭಾರತೀಯರು ಎದ್ದೇರಿ. ರಾಜಕೀಯವಾಗಿ ಅವೇರ್ನೆಸ್, ರಾಜಕೀಯ ಪ್ರಜ್ಞೆ ಇರಲಿಲ್ಲ ಭಾರತೀಯರಿಗೆ. ಅವ್ರು ಬಂದಿದ್ದಾರೆ, ಅವರೇನೋ ವ್ಯಾಪಾರ ಮಾಡ್ತಿದ್ದಾರೆ, ಅವರೇನೋ ಇನ್ನೊಬ್ಬ ರಾಜ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅವರಿಂದ ಇವರೇನೋ ಸಾಮ್ರಾಜ್ಯ ವಶಪಡಿಸ್ಕೊಂಡ್ರಂತೆ, ನಾವು ನೋಡಿದ್ವಿ ಅಂತೆ, ನಕ್ಕಿವಂತೆ, ಹೀಗೆ ಇದ್ರು ಭಾರತೀಯರು. ಅವರೆಲ್ಲ ಮಂದಗಾಮಿಗಳೆಲ್ಲ ಹೇಳಿದರು ಭಾರತೀಯರಿಗೆ, ರಾಜಕೀಯ ಅವೇರ್ನೆಸ್ ತಗೊಳ್ರಿ, ವೋಟಿಂಗ್ ಪವರ್ ಕೊಡಿ ನಮಗೆ, ಬ್ರಿಟಿಷರು ನಮ್ಮಲ್ಲಿ ಮಿಸ್ ರೂಲ್ ಮಾಡ್ತಿದ್ದಾರೆ, ಒಡೆದೋಳು ನೀತಿಯನ್ನು ಇಟ್ಕೊಂಡಿದ್ದಾರೆ, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಬಂಗಾಳ ವಿಭಜನೆ ಮಾಡ್ತಿದ್ದಾರೆ. ಎಲ್ಲದರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದರು ಮಂದಗಾಮಿಗಳು. ನಂತರದಲ್ಲಿ ಕಾಮನ್ ಪ್ಲ್ಯಾಟ್ಫಾರ್ಮ್ ಅಗೇನೆಸ್ಟ್ ಬ್ರಿಟಿಷ್, ನೀವೆಲ್ಲರೂ ಏನು ಕಾಮನ್ ಆಗಿ ಅಗೇನೆಸ್ಟ್ ಹೋರಾಟ ಮಾಡ್ತಿದ್ರು ಬ್ರಿಟಿಷರ ವಿರುದ್ಧ, ಅವ್ರಿಗೊಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಒದಗಿಸಿಕೊಟ್ಟಿದ್ದೆ ಯಾವುದು ಅಂದರೆ ಮಂದಗಾಮಿಗಳು. ನಂತರದಲ್ಲಿ ಸಮ್ ಆಫ್ ದ ಡೆಮೋಕ್ರಸಿ ಐಡಿಯಾಸ್, ವೋಟಿಂಗ್, ಈಕ್ವಾಲಿಟಿ, ಡೂ ಆಫ್ ಲಾ, ಕಾನೂನು ಮಾಡುವಲ್ಲಿ ಅವಕಾಶ. ಡೆಮೋಕ್ರಸಿ ಐಡಿಯಾಸ್ಗಳನ್ನ ಕೊಟ್ಟರು, ಪ್ರಜಾಪ್ರಭುತ್ವದ ಐಡಿಯಾಸ್ಗಳನ್ನು ಭಾರತೀಯರ ತಲೆಗೆ ತುಂಬಿದ್ರು. ಯಾರು? ಮಂದಗಾಮಿಗಳು. ತುಂಬ ಮಹತ್ವದ್ದಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೊದಲ ಬಾರಿಗೆ ಭಾರತೀಯರಲ್ಲಿ ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ತೋರಿಸ್ತಾ ಹೋದರು ಇವರು. ರಾಜಕೀಯವಾಗಿ ವೋಟಿಂಗ್ ಪವರ್ ಬೇಡಿಕೆಯನ್ನು ಇಟ್ಟರು, ಈಕ್ವಾಲಿಟಿಯನ್ನು ಕೊಡ್ರಿ, ಭಾರತೀಯರಲ್ಲಿ ತಾರತಮ್ಯ ಮಾಡೋಕ್ಕೆ ಹೋಗ್ಬೇಡ್ರಿ, ಬ್ರಿಟಿಷರು ಒಂದೇ, ಭಾರತೀಯರು ಒಂದೇ, ಈಕ್ವಾಲಿಟಿಯನ್ನು ಬೇಡಿದರು. ಒಂದೇ ಥರದ ಕಾನೂನುಗಳನ್ನ ಮಾಡಿರಿ, ಬ್ರಿಟಿಷ್ ಸೈನಿಕರಿಗೊಂದು ಕಾನೂನು, ಭಾರತೀಯ ಸೈನಿಕರಿಗೊಂದು ಕಾನೂನು, ಭಾರತೀಯರಿಗೆ ಎಕ್ಸಾಮ್ ಬರೆಯೋದಕ್ಕೆ ಒಂದು ಕಾನೂನು, ಬ್ರಿಟಿಷರಿಗೆ ಎಕ್ಸಾಮ್ ಬರೆಯೋದಕ್ಕೆ ಒಂದು ಕಾನೂನು, ಈ ಥರದ ಬೇಡ, ಒಂದೇ ಲಾ ಅನ್ನು ಮಾಡಿರಿ, ಈಕ್ವಲ್ ಬಿಫೋರ್ ಲಾ, ಒಂದೇ ಲಾದಲ್ಲಿ ಕಾನೂನು ಸಮಾನತೆಯನ್ನು ಕೊಡಿ. ಆಮೇಲೆ ಕಾನೂನು ಮಾಡುವಲ್ಲಿ ಅವಕಾಶ, ಭಾರತೀಯರಿಗೂ ಮಾತನಾಡುವ ಸ್ವಾತಂತ್ರ್ಯ ಕೊಡಿ, ಪ್ರಶ್ನೆ ಮಾಡುವ ಸ್ವಾತಂತ್ರ್ಯ ಕೊಡಿ, ಚರ್ಚೆಯಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯ ಕೊಡಿ, ಕೌನ್ಸಿಲಿಂಗ್ನಲ್ಲಿ ಮತದಾನ ಮಾಡುವ ಸ್ವಾತಂತ್ರ್ಯ ಕೊಡಿ, ಸುಮ್ಮನೆ ಚಹಾ ಕುಡಿಯೋದು ಕರಿಬೇಡಿ ಅಂತಕ್ಕಂಥ ಮಂದಗಾಮಿಗಳು ಅದರ ಪ್ರಭಾವವನ್ನು ಭಾರತದಾದ್ಯಂತ ಬೀರೋಕ್ಕೆ ಸ್ಟಾರ್ಟ್ ಮಾಡಿದರು. ಎಕನಾಮಿಕ್ ಎಕ್ಸ್ಪ್ಲೋಟೇಷನ್, ಭಾರತದಲ್ಲಿ ಉತ್ಪನ್ನಗಳು ಟ್ಯಾಕ್ಸ್ ಕಡಿತ ಮಾಡಿರಿ, ಇವೆಲ್ಲವೂ ಕೂಡ ಭಾರತೀಯರಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಮಂದಗಾಮಿಗಳ
ವ್ಯವಸ್ಥೆಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ರನ್ನು ಕಂಡ್ಕೋಬೋದು. ಹಾಗಿದ್ರೆ ಒಂದರ ಹಿಂದೆ ಇನ್ನೊಂದು ನೆಗೆಟಿವ್ ಅಂತಕ್ಕಂಥದ್ದು ಇರ್ತದೆ. ಏನಾಗಿತ್ತು ಅಂತಂದರೆ, ಅದಕ್ಕೆ ಇಲ್ಲಿ ಬಿಪಿನ್ ಚಂದ್ರ ಇಂಡಿಯನ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬಿಪಿನ್ ಚಂದ್ರ ಅಂತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ, ಪೀರಿಯಡ್ ಆಫ್ 1858 to 1905 ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಬೇಸ್ಮೆಂಟ್ ಆಫ್ ಫ್ರೀಡಮ್. ಬಿಪಿನ್ ಚಂದ್ರ ಅವ್ರು ಮಾತು ಹೇಳ್ತಾರೆ, ಇದನ್ನು ನೀವು ಗಮನಿಸಬೇಕು. ಬಿಪಿನ್ ಚಂದ್ರ ಅವ್ರು ಒಂದು ಮಾತು ಹೇಳ್ತಾರೆ ಏನಂದರೆ, ಈ 1858ರಿಂದ 1905 ಅನ್ನೋತಕ್ಕಂಥ ಇದೇನು ಪಾಯಿಂಟ್ ಇದೆಯಲ್ಲ, ಈ ಒಂದು ಪೀರಿಯಡ್ ಇದೆಯಲ್ಲ, ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಇಂಡಿಯನ್ ನ್ಯಾಷನಲಿಸಮ್. ಭಾರತದ ರಾಷ್ಟ್ರೀಯತೆ ಹುಟ್ಟೋದಕ್ಕೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು ಅಂತಕ್ಕಂಥದ್ದನ್ನು ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಪಾಸಿಟಿವ್ ವ್ಯೂವಲ್ಲಿ ಅವ್ರು ಹೇಳ್ತಾರೆ. ಆದರೆ ಈ ಮಂದಗಾಮಿಗಳಲ್ಲೂ ಕೆಲವೊಂದು ಕೊರತೆಗಳಿದ್ದವು, ನೆಗೆಟಿವ್ಸ್ಗಳು ಏನು ನೋಡಿ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ಅಂತಿಮವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳನ್ನ ನೀವು ಗಮನ ಇಟ್ಟು ಕಮೆಂಟ್ನಲ್ಲಿ ಉತ್ತರ ನೀಡಬೇಕು. ನೆಗೆಟಿವ್ಗಳನ್ನ ಏನು ಕೊಟ್ಟರು, ಇವ್ರು ಏನು ಮಾಡಿದರು ಅಂದರೆ, ಬಿಲೀಫ್ ಇನ್ ಬ್ರಿಟಿಷರಲ್ಲಿ ನಂಬಿಕೆ ಇಟ್ಟರು. ಬ್ರಿಟಿಷರನ್ನ ಬೇಡ್ಕೊಳ್ಳೋಣ, ಬ್ರಿಟಿಷರು ನಾವೇನೋ ಅಂದರೆ ಕೇಳ್ತಾರೆ, ನಾವು ಕೇಳಿದರೆ ಅವ್ರ ಬದಲಾವಣೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಮನವೊಲಿಕೆ ಇಟ್ಕೊಂಡ್ರು ಇವರು. ಆಮೇಲೆ ದೇ ಆರ್ ನೆಗ್ಲೆಕ್ಟೆಡ್ ಲೋವರ್ ಕ್ಲಾಸ್ ಪೀಪಲ್ಸ್, ಫಾರ್ಮರ್ಸ್, ಲೇಬರ್. ಈ ಮಂದಗಾಮಿಗಳು ಏನು ಮಾಡಿದರು, ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರನ್ನು ಇವರು ಮುನ್ನೆಲೆಗೆ ತೊಗೊಂಡು ಹೋಗಲಿಲ್ಲ. ಇವರ ಬೇಡಿಕೆಗಳು ಏನಾಗಿದ್ದು ಅಂದರೆ, ಎಜುಕೇಟೆಡ್ ಪರ್ಸನ್ಸ್ಗಳು ಮಾತ್ರ ಮುನ್ನೆಲೆಗೆ ಹೋದರು. ಭಾರತದ ಬಹುಸಂಖ್ಯಾತರು ಆ ಸಂದರ್ಭದಲ್ಲಿ ಅನಕ್ಷರಸ್ಥರಾಗಿದ್ದರು ಮತ್ತು ಅವರೆಲ್ಲ ಹಳ್ಳಿಗಳಲ್ಲಿದ್ದರು. ಸಿಟಿಗಳ ಲೆವೆಲಲ್ಲಿ ಅವ್ರ ಮನವರಿಕೆ ಇರಲಿಲ್ಲ. ಇನ್ನೂ ಏನಾಗಿತ್ತು, ಬಹುಸಂಖ್ಯಾತ ಭಾರತೀಯರು ಈ ರಾಷ್ಟ್ರೀಯತೆ ಹೋರಾಟದಲ್ಲಿ ಹಿಂದುಳಿದ್ಬಿಟ್ರು, ಅದು ಹೊರಗೆ ಉಳಿದ್ಬಿಟ್ರು ಅವರು. ಯಾಕೆಂದರೆ ಈ ಮಂದಗಾಮಿಗಳು ಯಾರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡುವುದರಲ್ಲಿ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದರಲ್ಲಿ ಬಹುಸಂಖ್ಯಾತರು, ಫಾರ್ಮರ್ಗಳನ್ನ, ಕಾರ್ಮಿಕರನ್ನು, ಗ್ರಾಮೀಣ ಜನರನ್ನು ಇವರೆಲ್ಲ ದೂರನೇ ಉಳಿದ್ಬಿಟ್ರು. ಅದು ಇವರು ಮಂದಗಾಮಿಗಳ ವಿಫಲತೆಗೆ ಅಥವಾ ಕೊರತೆಗೆ ಇದೊಂದು ಮೇನ್ ಕಾರಣ ಆಯಿತು. ನಂತರದಲ್ಲಿ ಎನಿ ಟಾಲ್ಕ್ ಅಬೌಟ್ ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ವಾಂಟ್ ಓನ್ಲಿ ಪೊಲಿಟಿಕಲ್ ಪವರ್. ಇವ್ರು ಏನು ಕೇಳಿದರು ಅಂದರೆ, ಇಷ್ಟೆಲ್ಲ ಕೇಳಿದ್ರು ಮಂದಗಾಮಿಗಳ ಮೇಲೆ ನಾವು ನೋಡಿದ್ದೀವಿ ಈ ಕ್ಲಾಸ್ ಸ್ಟಾರ್ಟಿಂಗಿಂದ. ಮಂದಗಾಮಿಗಳು ಏನು ಕೇಳಿದ್ರು ಬರೇ ಮಿಡಲ್ ಕ್ಲಾಸು, ಆಮೇಲೆ ಅಪ್ಪರ್ ಕ್ಲಾಸು ಅಂದರೆ ಉನ್ನತ ವರ್ಗ ಮತ್ತು ಮಧ್ಯಮ ವರ್ಗದವ್ರ ಬಗ್ಗೆನೇ ಮಾತಾಡಿದರು. ಈ ಕೆಳವರ್ಗ, ದಲಿತರು, ಶೋಷಿತರು, ಮಹಿಳೆಯರು ಇವೆಲ್ಲ ವ್ಯವಸ್ಥೆಯಲ್ಲಿ ಬಗ್ಗೆನೇ ಅವ್ರು ಮಾತಾಡಲೇ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ಅವರು ನೆಗೆಟಿವ್ ವ್ಯೂವಲ್ಲಿ ನಾವು ಅವ್ರ ಮಂದಗಾಮಿಗಳನ್ನ ನೋಡಬೇಕಾಗ್ತದೆ. ನಂತರದಲ್ಲಿ ಡಸಂಟ್ ಬಿಲೀಫ್ ಆನ್ ಮಾಸ್ ಮೂಮೆಂಟ್. ಇವರಿಗೆ ಬೃಹತ್ ಚಳವಳಿ ಮಾಡ್ತಕ್ಕಂತಹ ಅದರಲ್ಲಿ ನಂಬಿಕೆನೇ ಇರಲಿಲ್ಲ ಮಂದಗಾಮಿಗಳು ಸುಮ್ಮನೆ ತಮ್ಮ ಪಾಡಿಗೆ ಒಂದಿಷ್ಟು ಕೌನ್ಸಿಲಿಂಗ್ನಲ್ಲಿ ರಾಜಕೀಯವಾಗಿ ಮಾತ್ರ ಪವರ್ ಬೇಡಿದ್ರು. ಇವರು ಕೌನ್ಸಿಲಿಂಗ್ ಆ್ಯಕ್ಟಲ್ಲೇ ನಾವು ಹೋಗಬೇಕು, ಕೌನ್ಸಿಲ್ನಲ್ಲೇ ನಾವು ಸೇರಬೇಕು, ಅಲ್ಲೇ ಬಹುಸಂಖ್ಯಾತರ ಭಾರತೀಯರು ಸೇರ್ಪಡೆ ಆಗಬೇಕು, ಭಾರತೀಯರಿಗೆ ಅಲ್ಲೇ ಮತದಾನ ಅವಕಾಶ ಕೊಡಬೇಕು, ಅಲ್ಲೇ ಬೇಡಿಕೆ ನೀಡಬೇಕು, ಡಿಸ್ಕಷನ್ ಮಾಡಬೇಕು. ಅಂದರೆ ಸರ್ಕಾರ ನಡೆಸೋರು ಬ್ರಿಟಿಷರು ಇರಲಿ, ಅಲ್ಲೆಲ್ಲ ನಾವು ಪ್ರತಿನಿಧಿಗಳಾಗಿ ಬರ್ತೀವಿ, ನಮ್ಮ ಬೇಡಿಕೆಗಳನ್ನ ಬ್ರಿಟಿಷರೇ ಈಡೇರಿಸಲಿ. ಇಲ್ಲಿ ಗಣರಾಜ್ಯ ಅನ್ನೋ ಪರಿಕಲ್ಪನೆ ಇಲ್ಲ ಇವ್ರ ಹತ್ರ, ಮಂದಗಾಮಿಗಳ ಹತ್ರ. ಇವತ್ತು ಹೆಂಗೆ ನಾವು ಭಾರತದ ರಾಷ್ಟ್ರಪತಿ SR ನೋ ಅಂತಕ್ಕಂಥ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ಲೋಕಸಭೆ ಸ್ಪೀಕರ್ ಹಿಡ್ಕೊಂಡು ಎಲ್ಲರೂ ನಮ್ಮವರೇ, ಅವ್ರ ಮುಂದೋಗಿ ಪ್ರತಿನಿಧಿಗಳು ಹೇಳೋರು ನಮ್ಮವರೇ, ಇದೆಲ್ಲ ವ್ಯವಸ್ಥೆ ನಮ್ಮದೇ ಇದೆ. ಆದರೆ ಮಂದಗಾಮಿಗಳು ಏನಂದರು, ಬ್ರಿಟಿಷ್ ಗೌರ್ನಮೆಂಟೇ ಇರಲಿ, ಸುಮ್ಮನೆ ಶಾಸಕರಾಗಿ ಇವತ್ತು ಭಾರತೀಯರು ಬರಲಿ, ಶಾಸಕರು ಬಂದು ಏನಾರು ಬೇಡಿಕೆ ಇಟ್ಟರೆ ಬ್ರಿಟಿಷ್ ಗೌರ್ನಮೆಂಟ್ ಅಗ್ರಿಮೆಂಟ್ ಮಾಡಿದರೆ ಅದನ್ನು ನಾವು ಒಪ್ಪಿಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಂದಗಾಮಿಗಳಿದ್ದರು. ಸೊ ಅವ್ರು ಏನು ಮಾಡಿದರು ಅಂದರೆ, ಈ ಲೋವರ್ ಕ್ಲಾಸ್ ಪೀಪಲ್ಸ್ಗಳನ್ನು ನೆಗ್ಲೆಕ್ಟ್ ಮಾಡಿದರು ಅಥವಾ ಪರಿಗಣನೆ ತಗೋಲಿಲ್ಲ ಅವರು. ಅಥವಾ ಮಾಸ್ ಮೂಮೆಂಟಲ್ಲಿ ಅಂದರೆ ಬೃಹತ್ ಹೋರಾಟದಲ್ಲಿ ಎಲ್ಲರೂ ಭಾರತೀಯರು ಬರೋಕ್ಕಾಗಲಿಲ್ಲ. ನಂತರದಲ್ಲಿ ದೇ ಆರ್ ನಾಟ್ ಬಿಲೀವ್ ಇನ್ ಇಂಡಿಯನ್ಸ್ ಆರ್ ಟುಗೆದರ್ ಯುನಿಟಿ. ಅವರು ಭಾರತೀಯರೆಲ್ಲ ಒಂದಾಗ್ತಾರೆ ಅನ್ನೋ ಮನೋಭಾವನೆ ಮಂದಗಾಮಿಗಳಲ್ಲಿ ಇರಲಿಲ್ಲ. ಯಾಕಂದರೆ ಭಾರತೀಯರಲ್ಲಿ ಅನಕ್ಷರತೆ ಇತ್ತು, ಬಡತನ ಇತ್ತು, ಹಾವಾಡಿಸೋರಿದ್ರು, ಇಲ್ಲಿ ಕರಡಿ ಆಡಿಸೋರಿದ್ರು, ಇಲ್ಲಿ ಸರ್ಕಸ್ ಮಾಡ್ಕೊಂಡು ತಿರುಗಾಡೋ ಜನಗಳಿದ್ವು, ಒಂದು ಹೊತ್ತಿಗೆ ಊಟಕ್ಕಾಗಿ ಅಲಿದಾಡ್ತಕ್ಕಂಥ ಅಲೆಮಾರಿ ಜನಾಂಗಗಳಿದ್ವು. ಇಲ್ಲಿ ಎಲ್ಲರೂ ಒಂದಾಗ್ತಾರೆ, ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದು ಅಂತಕ್ಕಂಥ ಯುನಿಟಿ ಅಥವಾ ಹೋರಾಟಕ್ಕೆ ಎಲ್ಲರೂ ಬರ್ತಾರೆ ಅನ್ನೋದನ್ನು ಮಂದಗಾಮಿಗಳೇ ನಂಬಿರಲಿಲ್ಲ. ಅರ್ಥ ಆಯ್ತಾ? ಆ ಒಂದು ವ್ಯವಸ್ಥೆ ಈ ಮಂದಗಾಮಿಗಳಿಗೆ ಏನಾಗುತ್ತೆ, ನೆಗೆಟಿವ್ ಆಗ್ತಾ ಹೋಗ್ತದೆ. ಇವರು ಬ್ರಿಟಿಷರ ಮುಂದೆ ಇಡುವ ಬೇಡಿಕೆ, ಬರೆಯುವ ಪತ್ರ ಇವೆಲ್ಲವೂ ಇಂಗ್ಲೀಷ್ನಲ್ಲಿಯೇ ಬಳಸಿದರು. ಇವರು ಯಾವತ್ತೂ ಸ್ಥಳೀಯ ಭಾಷೆಗಳನ್ನು ಬಳಸಲೇ ಇಲ್ಲ. ಏನಾಗಿತ್ತು, ಇಲ್ಲೊಂದು ಸಮಸ್ಯೆ, ಭಾರತೀಯರಿಗೆ ಎಜುಕೇಷನ್ ಇಲ್ಲ,
ನೀವು ಏನು ಮಾಡ್ತಿದ್ದೀರಿ, ನಾನು ಏನು ಮಾಡ್ತಿದ್ದೀವಿ, ನಿಮಗೆ ಯಾಕಂತ ಬೇಡಿಕೆ ಕೊಡಬೇಕು ಅಂತ ಅದು ಮನಮುಟ್ಟವಾಗಿ ಹೇಳಿದರೆ ತಾನೇ ಭಾರತೀಯರೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡೋದು. ಈಗ ನಾನು ನಿಮ್ಮ ಜೊತೆ ಈ ಡಿಸ್ಕಷನ್ ಮಾಡೋದೆಲ್ಲನೂ ಇಂಗ್ಲೀಷ್ ಭಾಷೆಯಲ್ಲೋ ಉರ್ದು ಭಾಷೆಯಲ್ಲೋ ಹೇಳ್ತಾ ಹೋದರೆ, ಆ ವಿಷಯ ಬರದೇ ಇರೋ, ಆ ಲ್ಯಾಂಗ್ವೇಜ್ ಬರದೇ ಇರೋರು ನೀವೆಲ್ಲ ಏನು ಮಾಡ್ತೀರಿ, ಕ್ಲಾಸನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀರಿ. ಒಂದು ಮಂದಗಾಮಿಗಳು ಏನು ಮಾಡಿದರು, ಅವ್ರು ಎಜುಕೇಟೆಡ್ ಪರ್ಸನ್ಸ್ಗಳಿದ್ದರು. ದಾದಾಬಾಯಿ ನವರೋಜಿ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಏನಾಗಿದ್ದು ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, ಎಲ್ಲರೂ ಎಜುಕೇಟ್ ಪಡೆದಿದ್ದರು. ಎಜುಕೇಷನ್ ಪಡೆದು ಇವ್ರು ಕಮ್ಯುನಿಕೇಟ್ ಮಾಡೋದೆಲ್ಲ ಇಂಗ್ಲೀಷ್ನಲ್ಲೇ. ಬ್ರಿಟಿಷರ ಜೊತೆ ಎಜುಕೇಷನ್ ಪಡೆದು ಇಂಗ್ಲೀಷ್ನಲ್ಲೇ ಕಮ್ಯುನಿಕೇಟ್ ಮಾಡೋರು. ಇವ್ರು ಏನೇ ಬದಲಾವಣೆ ತಂದಿದ್ರು, ಏನೇ ಡಿಸ್ಕಷನ್ ಮಾಡಿದ್ರು ಜನಸಾಮಾನ್ಯರಿಗೆ ಅರ್ಥ ಆಗಲಿಲ್ಲ. ಈ ಮಾಸ್ ಮೂಮೆಂಟ್ ಅನ್ನೋದೇ ಕ್ರಿಯೇಟ್ ಆಗ್ತಿರ್ಲಿಲ್ಲ ಭಾರತದಲ್ಲಿ, ಹೇಳೋರೇ ಇರಲಿಲ್ಲಲ್ಲ. ಸೊ ಅದೇನಾಯಿತು, ಬಹುಸಂಖ್ಯಾತರು ಅಂದರೆ 90% ಜನ ಭಾರತದಲ್ಲಿ ಈ ಮಂದಗಾಮಿಗಳಿಂದ ದೂರನೇ ಹೋಗ್ಬಿಟ್ರು. ಈ ಮೂಮೆಂಟ್ ಅನ್ನೋದು ಸುಮ್ಮನೆ ಒಂದು ಸ್ವಲ್ಪ ಜನರ ಮಧ್ಯಮ ವರ್ಗ, ಅಪ್ಪರ್ ಕ್ಲಾಸಸ್ಗಳಲ್ಲಿನೇ ಇದು ಮೂವ್ ಆಗ್ತಾ ಹೋಯಿತು. ನಂತರದಲ್ಲಿ ದೇ ಆರ್ ಆಲ್ ಎಜುಕೇಟೆಡ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಪೀಪಲ್ಸ್. ಇವರೆಲ್ಲರೂ ಏನಿದ್ರು, ಇಷ್ಟು ದಿನ ಏನು ಮಂದಗಾಮಿಗಳಲ್ಲಿ ಹೋರಾಟ ಮಾಡಿದ್ರು, ಇವರೆಲ್ಲರೂ ಅಪ್ಪರ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸಿನ ಪೀಪಲ್ಸೇ ಆಗಿದ್ದರು. ಆದರೆ ಲೋವರ್ ಕ್ಲಾಸಿಂದ ಬಂದವರು ಇಲ್ಲಿ ಯಾರೂ ಇರಲಿಲ್ಲ. ಇನ್ಯಾವುದು ಇಲ್ಲಿ ಇನ್ನೂ ಕ್ರಾಂತಿಕಾರಿಗಳ ಫೇಸ್ ಹುಟ್ಟಿಲ್ಲ, ಇನ್ಯಾವತ್ತೂ ಇಲ್ಲಿ ತೀವ್ರಗಾಮಿಗಳ ಫೇಸ್ ಹುಟ್ಟಿಲ್ಲ. ಈ ಕ್ಷಣದಲ್ಲಿ ಈ ಕ್ಷಣದವರೆಗೂ ಹುಟ್ಟಿಲ್ಲ. ಇಲ್ಲಿ ಗಾಂಧಿ ಬಂದಿಲ್ಲ, ಇಲ್ಲಿ ದಲಿತರ ಸಮುದಾಯದಿಂದ ಅಂಬೇಡ್ಕರ್ ಇನ್ನೂ ಉದಯ ಆಗಿಲ್ಲ. ಇಲ್ಲಿ ಏನಾಗಿತ್ತು ಅಂದರೆ ಕೇವಲ ಮಂದಗಾಮಿಗಳು, ಮಿಡಲ್ ಕ್ಲಾಸು, ಮಧ್ಯಮ ವರ್ಗದಲ್ಲಿ ಉತ್ತಮ ಕ್ಲಾಸ್ನಿಂದ ಬಂದವರು ಕೇವಲ ಈ ಹೋರಾಟಗಳಲ್ಲಿ ರಾಜಕೀಯ ಬೇಡಿಕೆಗಳನ್ನ ಇಡ್ತಾ ಹೋಗಿರ್ತಕ್ಕಂಥದ್ದು. ಆಮೇಲೆ ಲೋವರ್ ಕ್ಲಾಸ್ ಬೆಂಬಲ ಸಿಗಲಿಲ್ಲ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಇದುವರೆಗೂ ನಾವು ಮಂದಗಾಮಿಗಳ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಈಗ ನಿಮಗೆ ಒಂದೆರಡು ಕ್ವಶನ್ಸ್ ಕೇಳ್ತೀನಿ. ಆ 2 ಕ್ವಶನ್ಸ್ಗಳಿಗೆ ನೀವು ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿರಿ. ಮೊದಲನೇದಾಗಿ ನಾನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಭಾರತದ ವೃದ್ಧ ಪಿತಾಮಹ ಅಂತ ಯಾರನ್ನು ಕರಿತೀವಿ, ಕಮೆಂಟ್ ಮಾಡಿರಿ. ಸೆಕೆಂಡ್ ಒಂದು ಕ್ವಶನ್ನು, ಹೋದ ಕ್ಲಾಸಲ್ಲಿ ನಾನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಇವೆರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಮೆಂಟ್ ಮಾಡಿರಿ. ನಿಮ್ಮ ಉತ್ತರಗಳಿಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಕ್ಲಾಸ್ ಹೇಗಾಯಿತು ಅಂತ ಒಂದು ಲೈಕ್ ಮಾಡೋದ್ರ ಮೂಲಕ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯೂ ಮಾಡೋದ್ರ ಮೂಲಕ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.